बाबा आज निरंतर योगी बनने में कौन सी नॉलेज मदद करती अंतिदारे बाबा. ಏನಂತೀರಾ? ಅಟೆನ್ಷನ್ ಪ್ಲೀಸ್. ನಿರಂತರ ಯೋಗಿ ಯಾಕೆ ಆಗಲ್ಲ ಅನ್ನೋದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಬುದ್ಧಿ ಎಲ್ಲೆಲ್ಲಿ ಹೋಗುತ್ತೆ, ಯಾಕೆ ಹೋಗುತ್ತೆ. ಸೊ ಯಾಕೆ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಅಂದರೆ ಅದರಲ್ಲಿ ಡ್ರಾಮಾದ ಜ್ಞಾನದ ಪರಿಪಕ್ವತೆ ಯಾವಾಗ ಇಲ್ವೋ, ಬುದ್ಧಿಯಲ್ಲಿ ಎಲ್ಲರ ಕಂಪ್ಲೇಂಟ್ ವೇಸ್ಟ್ ಥಾಟ್ಸ್ ಬೇರೆಯವರನ್ನು ನೋಡಿ. ಸೊ ಇದೆಲ್ಲ ಸಂಕಲ್ಪ ಸಮಾಪ್ತಿ ಆಗಿಬಿಡುತ್ತೆ ಯಾವಾಗ ಡ್ರಾಮಾದಲ್ಲಿ ಪ್ರತಿಯೊಂದು ಆತ್ಮನ ಪಾರ್ಟ್ ನಿಗದಿಯಾಗಿದೆ. ಸೊ ಅಂದಾಗ ಅವರವರು ಪಾರ್ಟನ್ನು ಮಾಡ್ತಿದ್ದಾರೆ. ಅವತ್ತು ಬಾಬಾ ಹೇಳಿದ್ರಲ್ಲ, ಗುಡ್ ಆರ್ ಬ್ಯಾಡ್ ಪಾರ್ಟ್, ಬಟ್ ವೆಯ್ಟ್ ಆ್ಯಂಡ್ ಸಿ. ವೆಯ್ಟ್, ನಿಮ್ಮ ಮನಸ್ಸನ್ನು ಧೈರ್ಯವತ್ತು ಮಾಡ್ಕೊಳ್ಳಿ. ಬಾಬಾ ಅವ್ರದ್ದು ಒಂದೊಂದು ಶಿಕ್ಷಣ ಆಜ್ಞೆಗಳೇನಿದೆ, ವಿಧಿಗಳು ಮಂತ್ರದ ತರಹ, ಇಡೀ ದಿನ ಒಂದು ಜಪದ ತರಹ ಅದರ ನೆನಪುಗಳಿರಬೇಕು ನಮಗೆ. ನೆನ್ನೆ ಕೇಳಿದ್ರಲ್ವ, ಎಲ್ಲಿವರೆಗೂ ಶ್ರೀಮತದ ಸ್ಮೃತಿ ಸ್ವರೂಪ ಅರ್ಥಾತ್ ಶಿಕ್ಷಣದ ಜ್ಞಾನ ಅಂದ್ರೇ ಶ್ರೀಮತ, ಅದರ ಸ್ಮೃತಿ ಸ್ವರೂಪ ಆಗಲ್ಲ, ಯೋಗ ನಿರಂತರ ಆಗೋಕ್ಕಾಗಲ್ಲ. ಅದು ನೆನ್ನೆನೂ ಹೇಳಿದ್ರು. ಇವತ್ತು ಬಾಬಾ ಡ್ರಾಮಾದ ಜ್ಞಾನ ಏನಿದೆ ಎಂದೂ ಹಲ್ಚಲಲ್ಲಿ ತರಲ್ಲ. ಅಂತ್ಯದಲ್ಲಿ ತುಂಬ ಪರಿಸ್ಥಿತಿಗಳು ಬರುತ್ತಿದೆಯಲ್ಲ, ಅರ್ಥಕ್ಬೇಕಾಗುತ್ತೆ, ಇನ್ನೇನೋ ಫ್ಲಡ್ಸ್ ಬರುತ್ತೆ, ಇನ್ನೇನೋ ಕೀಚಕರಂಥ ಆತ್ಮಗಳು, ತಮೋ ಪ್ರಧಾನ ಆತ್ಮಗಳು, ಇನ್ನೊಂದು ಕಡೆ ಈವಿಲ್ ಸೋಲ್ಸು, ಎಷ್ಟು ವಿಚಿತ್ರವಾದ ಪರಿಸ್ಥಿತಿಗಳು ಅಟ್ ಎ ಟೈಮ್ 5 ತತ್ವಗಳು ಅಟ್ಯಾಕ್ ಮಾಡೋದೇನು ಕಡಿಮೆನಾ? ತನ್ನಲ್ಲಿ ಬರೋ ಸಂಸ್ಕಾರಗಳೆಲ್ಲ ಆಚೆ ಬರುತ್ತೆ, ಇಷ್ಟು ಆತ್ಮನನ್ನು ಅಳ್ಳಾಡಿಸ್ಬಿಡುತ್ತೆ. ಸೊ ಅದಕ್ಕೆ ಬಹುಕಾಲದ ಯೋಗ, ಬಹುಕಾಲದ ಡ್ರಾಮಾದ ನಾಲೆಡ್ಜ್ ಇಲ್ಲ ಅಂದರೆ ಏಕರಸವಾಗಿ ಇರೋಕ್ಕಾಗಲ್ಲ ಅಂತಿದ್ದಾರೆ ಬಾಬಾ. ಏನೇ ಬರಲಿ, ಎಷ್ಟೇ ನಿಮ್ಮ ವ್ಯವಹಾರಗಳಲ್ಲಿ ನುಕ್ಸಾನ ಆಗಲಿ, ಸಂಶಯ ಬರ್ಕೊಡ್ದಂತಿದ್ದಾರೆ. ನಂದೇನಾದರೂ ಲೆಕ್ಕ ಇದ್ದರೆ ತಾನೇ ನಂದು ಹೋಗೋದು. ಅದಕ್ಕೆ ಬಾಬಾ ಹೇಳ್ತಿರೋದು, ಎಚ್ಚರ ಮಕ್ಕಳೇ ಅಂತ. मीठे बच्चे अमृत वेले का समय बहुत बहुत अच्छा है, इसलिए सवेरे सवेरे उठकर एकांत में बैठ बाबा से मीठी मीठी बातें करो. ಮಧುರವಾದಂಥ ಮಕ್ಕಳೇ, ಯಾಕೆಂದರೆ ದಿನದ ಆದಿ ಅಮೃತ ವೇಳ, ಅದರಲ್ಲಿ ಎಂದೂ ಯಾವುದೇ ಕಾರಣಕ್ಕೆ ಮಿಸ್ ಆಗಬಾರ್ದು ಅಮೃತ ವೇಳ. ಇದು ನಮಗೆ ಎಚ್ಚರ ಬೇಕು. ಇದಕ್ಕೆ ಏನು ಮಾಡಬೇಕು? इसलिए सवेरे सवेरे उठकर एकांत में बैठ बाबा से मीठी 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 बातें करो. ಯಾಕೆಂದರೆ ಬಾಬಾನು ಮೀಠಾ ಮೀಠಾ ಮೀಠಾ, ಅವ್ರ ಬಡಾ ಬಾಬಾ, ಊಂಚಾ ಬಾಬಾ, ಅವ್ರ ಹತ್ರ ಮಾತಾಡಿದ್ರೆ ನ್ಯಾಚುರಲಿ ಸ್ಥಿತಿ ಹೈಯೆಸ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಅವ್ರ ಸಂಘನೇ ಹೈಯೆಸ್ಟ್ ಮಾಡಿಬಿಡ್ತದೆ. ಬರೀ ಸಂಘದಲ್ಲಿದ್ದರೂ ಸಾಕು. ಅದಕ್ಕೆ ಬೆಳಗ್ಗೆ ಎದ್ದು ಏಕಾಂತದಲ್ಲಿ ಕೂತ್ಕೊಂಡು ಬಾಬನ ಜೊತೆ ಭಾಳ ಸ್ವೀಟಾಗಿ ಮಾತಾಡಿ, ಏನು ಪ್ರಾಪ್ತಿಗಳನ್ನು ಕೊಟ್ಟು ಅವಾಗ ಕೂತ್ಕೊಂಡು ಕಂಪ್ಲೇಂಟ್ ತೊಗೊಂಡು ಹೋಗ್ಬೇಡ್ರಿ, ಅದು ಮಾಡಿ ಇದು ಮಾಡಂತ. ನೀವು ಆ ಮಾಸ್ಟರ್ ವರದಾನಿ ಸ್ಥಿತಿಯಲ್ಲಿದ್ದು ಬಾಬವ್ರ ಮಹಿಮೆ ಮಾಡ್ತಾ ಬಾಬವ್ರದನ್ನು ತುಂಬ್ಕೊಳ್ಳೋಕೆ ನೋಡ್ಕೊಳ್ಳಿ, ಸ್ವಮಾನದಲ್ಲಿ ಕೂತ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟು. कौन सी नॉलेज निरंतर योगी बनने में बहुत मदद करती है? ड्रामा की, जो कुछ बीता ड्रामा की भावी है. ज़रा भी स्थिति हलचल में ना आए, बल कैसे भी परिस्थिति हो, अर्थक्वेक आ जाए, धंधे में घाटा पड़ जाए, लेकिन ज़रा भी संशय पैदा ना हो. इसको कहते हैं महावीर. अगर ड्रामा की यथार्थ नॉलेज नहीं तो आंसू बहाते रहेंगे. ಕೇಳ್ತಿದ್ದೀರಾ? निरंतर योगी बनने में ड्रामा की नॉलेज बहुत मदद करती है. ಡ್ರಾಮಾದ ತುಂಬ ಗುಹ್ಯ ಗತಿ, ಅದು ವಿಶಾಲವಾಗಿದೆ. ಎಲ್ಲ ರೀತಿಯಲ್ಲಿನೂ ಡ್ರಾಮಾನ ಅರ್ಥ ಮಾಡ್ಕೋಬೇಕು. ಒಂದು
ಇವತ್ತು ಬಾಬಾ ಹೇಳ್ತಿರೋದು ಡ್ರಾಮಾದ ಜ್ಞಾನದಲ್ಲಿ ಏನು ನಡೀತು, ಸೆಕೆಂಡ್ ಪಾಸ್ ಆಯಿತು, ಅದು ಡ್ರಾಮಾ. ಪ್ರತಿ ಗಳಿಗೆಗಳೇನು ನಡೀತಿದೆ, ಏನೆಲ್ಲ ನೋಡ್ತಿದ್ದೀವಿ, ಪಾರ್ಟ್ ಇರ್ಬೋದು, ಪರಿಸ್ಥಿತಿ ಇರ್ಬೋದು, ಪ್ರಕೃತಿ ಇರ್ಬೋದು, ಇದರಲ್ಲಿ ಸ್ವಲ್ಪನೂ ಹಲ್ಚಲ್, ಏರುಪೇರು, ವ್ಯರ್ಥ ಸಂಕಲ್ಪಗಳ ಹಲ್ಚಲ್ಲೂ ಇರ್ಕೊಡ್ದು, ಸ್ಥಿತಿ ಏರುಪೇರು ಮಾಡ್ಕೊಳ್ಳೋ ಹಲ್ಚಲ್ಲೂ ಇರ್ಕೊಡ್ದು. ಬಲೆ ಎಂಥದೇ ಪರಿಸ್ಥಿತಿ ಇರಲಿ, ಅರ್ಥಕ್ವೇಕ್ ಇರಲಿ, ದಂಧೆ ಘಾಟ ಪಡ್ಜಾಯ್. ಅಂತ್ಯದಲ್ಲಿ ಹೆಂಗೆ ಹಿಸಾಬ್ ಕಿತಾಬ್ ಇದೆಯೋ, ನಿಮ್ಮ ಬಿಸ್ನೆಸ್ ಇರ್ಬೋದು, ವ್ಯವಹಾರದಲ್ಲಿ ತುಂಬ ಲಾಸ್ ಆಗ್ಬೋದು, ಆದರೆ ಸ್ವಲ್ಪನೂ ಸಂಶಯ ಬರಬಾರ್ದು. ಅಂದರೆ ನಾನು ಇಷ್ಟೊಂದು ಸೇವೆ ಮಾಡಿದೆ, ಇಷ್ಟೊಂದು ಬಾಬನ ನೆನಪು ಮಾಡ್ತೀನಿ, ನನಗೇನು ಹೆಲ್ಪ್ ಮಾಡ್ತಿಲ್ಲಲ್ಲ ಬಾಬಾ, ನನಗೆ ಯಾಕೆ ಹಿಂಗಾಯಿತು, ನನಗಿಂಗೆ ಬಾಬಾ ನಿನ್ನ ಮಗು ಅಲ್ವಾ, ಇವೆಲ್ಲ ಸೂಕ್ಷ್ಮ ಸಂಶಯಗಳು. ಯಾಕೆ ಡ್ರಾಮಾದಲ್ಲಿ ಕರ್ಮ ಫಿಲಾಸಫಿನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಡ್ರಾಮಾದಲ್ಲಿ ಪ್ರತಿಯೊಬ್ಬರ ಪಾರ್ಟ್ ಜೊತೆ ಲೆಕ್ಕಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಡ್ರಾಮಾನ ಎಲ್ಲ ಆ್ಯಂಗಲಲ್ಲಿ ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡು ಬಿಡೋರು, ಏರುಪೇರಲ್ಲಿ ಬರಲ್ಲ ಅಂಥವ್ರಿಗೆ ಮಹಾವೀರರಂತ ಹೇಳಲಾಗುತ್ತೆ. ಅಕಸ್ಮಾತ್ ಡ್ರಾಮಾದ ಯಥಾರ್ಥ ಜ್ಞಾನ ಇಲ್ಲ ಅಂತಂದರೆ ಅಳ್ತಾ ಇರ್ತೀರ. ಈಗ ಯಾರಾದರೂ ಹೋದ್ರೂ ಅಳ್ತಾ ಇರ್ತಾರೆ. ಯಾಕೆಂದರೆ ಪಾರ್ಟಲ್ಲಿ ಅವ್ರದ್ದು ರೆಡಿ ಇದೆ, ಮನೆ, ಶರೀರ, ಮನೆ. ಅವ್ರು ಹೆಂಗಿಲ್ಲಿ ಇರೋಕ್ಕಾಗುತ್ತೆ? ನೆಪ ಏನೋ ಒಂದು ಬರುತ್ತೆ, ಹೋಗಲೇಬೇಕು. ನಿರಂತರ ಯೋಗಿ ಆಗಲಿಕ್ಕೆ ಡ್ರಾಮಾದ ಜ್ಞಾನ ಬಹಳ ಬಹಳ ಚೆನ್ನಾಗಿ ಸಹಯೋಗ ಕೊಡುತ್ತೆ. ಗೀತ್ ಓಂ ನಮೋ ಶಿವಾಯ, ಓಂ ಶಾಂತಿ. ಓಂ ನಮೋ ಶಿವಾಯ ಅದು ತುಂಬ ಭಕ್ತರು ಭಾಳ ಶ್ರದ್ಧೆಯಿಂದ ಈ ಮಂತ್ರ ಜಪ ಮಾಡ್ಕೊಂಡು ಹಾಡ್ತಾರೆ. तो बच्चे अब अच्छी रीति समझते हैं पति दुनिया का बंद हो रहा है. ಮುರುಳಿ ಶುರು ಮಾಡೋದಕ್ಕೆ ಮುಂಚೆ ಓಂ ಶಾಂತಿ ಯಾಕೆ ಹೇಳೋದು? ಆತ್ಮ ತನ್ನ ಸ್ವಸ್ವರೂಪದಲ್ಲಿ ಶಾಂತವಾಗಿ ಅಚಲ ಸ್ಥಿರವಾಗಿ ಕೂತ್ಕೊಳ್ಳಿ ಅಂತ. ಸ್ವಸ್ವರೂಪದ ಬಿಂದು ಸ್ವರೂಪದ ಸ್ಥಿರತೆ. ಬಿಂದು ಆಗಿಬಿಟ್ರೆ ನಿದ್ದೆ ಬರಲ್ಲ. ಮಕ್ಕಳೇ, ನಿಮಗೆ ಚೆನ್ನಾಗಿ ಗೊತ್ತಿದೆ, ಇದು ಹಳೆಯ ಪತಿತ ಪ್ರಪಂಚದ ಅಂತ್ಯ ಆಗ್ತಿದೆ. ಪಾವನ್ ದುನಿಯಾ ಕಿ ಆದಿ ಹೋ ರही है. ये सिर्फ तुम बच्चे ही जानते हो और बच्चों को ही ये डायरेक्शन व श्रीमत मिलती है. कौन देते हैं? ऊंचे ते ऊंचा भगवान, बड़े ते बड़े हमारे बाबा भगवान देता है. ಇದು ಖುಷಿಯಾಗಬೇಕು. ಶ್ರೀಮತ ಡೈರೆಕ್ಷನ್ ಯಾರು ಮನುಷ್ಯರು ಕೊಡಲ್ಲ, ದೇವತೆಗಳು ಕೊಡಲ್ಲ, ನಮಗೆ ಹೈಯೆಸ್ಟಲ್ಲ ಹೈಯೆಸ್ಟ್ ಭಗವಂತ ಕೊಡೋದು. ದೊಡ್ಡದರಲ್ಲಿ ದೊಡ್ಡ ಜಗತ್ತಿನ ಬಾಬಾ ಕೊಡ್ತಿರೋದು. ಯಾಕೆ ಕೊಡ್ತಾ ಇದ್ದಾರೆ? ಪಾವನ ಪ್ರಪಂಚದ ಆದಿ ಮಾಡ್ತಿದ್ದಾರೆ, ಸ್ಥಾಪನೆ ಮಾಡ್ತಿದ್ದಾರೆ. ಅಂದರೆ ಆ ಲಕ್ಷಣಗಳನ್ನು ತರಲಿಕ್ಕೆ ಕೊಡ್ತಿದ್ದಾರೆ. ಏನೋ ಸಮಜಾತೆ ಕಿ ಏನೋ ಬಚ್ಚೆ ಪತಿತ್ ಸೆ ಪಾವನ್ ಬನ್ನ. ಮಕ್ಕಳೇ, ನೀವು ಪತಿತರಿಂದ ಪಾವನರಾಗಬೇಕು. ಇದು ಒಂದೇ ಟೈಮು, ಬೇರೆ ಟೈಮಲ್ಲಿ ಇಲ್ಲ ಪಾವನ ಆಗೋ ಟೈಮು. ये नॉलेज तुम्हारे लिए है और तो सब पतित है. ये पतित दुनिया का विनाश ज़रूर होना है. पतित कहा जाता है विकारी को. बाप समझाते हैं कि तुम जन्म जन्मांतर एक दो को दुख देते आए हो, इसलिए तुम आदि मध्य अंत दुख पाते हो. एक दो को पतित बनाते हो. पुराने पुकारते भी हो कि हम पतित है, परंतु बुद्धि में पूरा बैठता नहीं है. कहते भी है पतित पावन आवो, परंतु फिर भी पतित पना छोड़ते नहीं है. ಅಂದರೆ ಕಾಮ ವಿಕಾರ ಬಿಡಲ್ಲ. ನಾನು ಕರೆದಿದ್ದೌದು, ಬಟ್ ಬಿಡಕ್ಕೆ ರೆಡಿ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈ ಜ್ಞಾನ ನಿಮಗೋಸ್ಕರನೇ ಇದೆ. ಏಕೆಂದರೆ ಪಾವನರಾಗೋ ಜ್ಞಾನ ಇದು, ಸದ್ಗತಿಯನ್ನು ಪಡ್ಕೊಳ್ಳೋ ಜ್ಞಾನ ಇದು, ಹೈಯೆಸ್ಟಲ್ಲಿ ಹೈಯೆಸ್ಟ್ ಆಗೋ ಜ್ಞಾನ ಇದು, ಜಗತ್ತಿನ ಎಲ್ಲ ಸರ್ವಶ್ರೇಷ್ಠ ಭಾಗ್ಯವನ್ನು ಪಡ್ಕೊಳ್ಳೋ ಜ್ಞಾನ ಇದು. ಜ್ಞಾನದ ಒಂದೊಂದು ಶಬ್ದ ತಂದೆ ಪರಮಾತ್ಮನ ದೊಡ್ಡ ತಂದೆಯ ಡೈರೆಕ್ಷನ್.
ಅದನ್ನು ಬುದ್ಧಿಯಲ್ಲಿ ಇಟ್ಕೊಂಡು ಕೇಳಬೇಕು, ಮಕ್ಕಳೇ ನೀವು ಪಾವನರಾಗಲೇಬೇಕು, ಯಾಕೆಂದರೆ ಇದು ವಿನಾಶ ಆಗೋದಿದೆ. ಪತಿತ ಪ್ರಪಂಚ, ಪತಿತ ಅಂದರೆ ವಿಕಾರಿಗಳಿಗೆ ಹೇಳಲಾಗುತ್ತೆ, ಕಾಮ್ ವಿಕಾರದ ವಶರಾಗೋರಿಗೆ ತಂದೆ ಹೇಳೋದು, ನೀವು ಜನ್ಮಾಂತರ ಒಬ್ಬರಿಗೊಬ್ಬರು ದುಃಖ ಕೊಡ್ತಾನೆ ಬಂದಿದ್ದೀರಾ, ಅದರಿಂದ ನೀವು ಆದಿ ಮಧ್ಯ ಅಂತ್ಯ ದುಃಖ ತಗೊಳ್ತಾ ಹೋಗ್ತೀರಾ. ಒಬ್ಬರನ್ನೊಬ್ಬರು ಪತಿತ ಮಾಡ್ತಾ ಹೋದ್ರಿ. ಕಾಮವಿಕಾರಕ್ಕೆ ವಶರಾಗೋದಂದರೆ ಒಬ್ಬರದೊಬ್ಬರದು ಬರೀ ಪತಿತರನ್ನು ಮಾಡೋದೇನು. ಅದಕ್ಕೆ ಬಾಬಾ ತುಂಬ ಹಾರ್ಡ್ ವರ್ಡ್ ಯೂಸ್ ಮಾಡ್ತಾರೆ, ಹಿಂಸೆ, ಕೊಲೆ ಅಂತ. ಕರೀತಿರಲ್ಲ, ಪತಿತರಾಗಿದ್ದೀವಿ ಬಾಬಾ ಬಂದ್ಬಿಡು, ನೀನು ಬಂದ್ಬಿಟ್ರೆ ನಾವು ಇದೆಲ್ಲ ಬಿಟ್ಬಿಡ್ತೀವಿ ಅಂತ. ಆದರೆ ಬುದ್ಧಿಯಲ್ಲಿ ಕೂತ್ಕೊಳ್ಳೋದೇ ಇಲ್ಲ, ಪೂರಾ ಪತಿತತನ ಬಿಡಕ್ಕೆ ರೆಡಿ ಇಲ್ಲ, ಕಾಮವಿಕಾರ ಬಿಡಕ್ಕೆ ರೆಡಿ ಇಲ್ಲ. अभी तुम समझते हो सारी बातें पावन बनने की, ये समझाने वाला भी तो कोई चाहिए ना. समझाने वाला ही एक, बाकी ये जो गुरु लोग हैं ये किसको पावन नहीं बना सकते. पावन भी सिर्फ एक जन्म के लिए नहीं है, जन्म जन्मांतर के लिए बनना है. अंडरलाइन. ಪಾವನರು ಬರೀ ಒಂದು ಜನ್ಮಕ್ಕಾಗೋದಲ್ಲ, ಸನ್ಯಾಸಿಗಳ ಥರ ಅನೇಕ ಜನ್ಮಗಳಿಗೆ ಪಾವನರಾಗಬೇಕು, ಜನ್ಮಾಂತರಕ್ಕೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದೆಲ್ಲ ಹೇಳೋರಾದರೂ ಒಬ್ಬರು ಬೇಕಲ್ಲ. ನೀವು ಪತಿತರಾಗಿದ್ದೀರಾ, ಪತಿತರನ್ನು ಪಾವನ ಮಾಡೋಕ್ಕೆ ಬಂದಿದ್ದೀನಿ, ಪಾವನರಾಗ್ರಪ್ಪ ಅಂತ. ಅರ್ಥ ಆಯ್ತಾ? ಬರೀ ಒಂದು ವಿಕಾರ ಅಂತೂ ದೊಡ್ಡ ಪತಿತ ಸ್ಥಿತಿ. ಎಲ್ಲ ವಿಕಾರಗಳು ಪತಿತರನ್ನೇ ಮಾಡೋದು, ತಮೋಗುಣಿನೇ ಮಾಡೋದು. ಅದು ಬುದ್ಧಿಯಲ್ಲಿ ಬರಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಗುರುಗಳೆಲ್ಲ ನಿಮ್ಮನ್ನು ಪಾವನ ಮಾಡೋಕ್ಕಾಗಲ್ಲ. ಪಾವನ ಇದೊಂದೇ ಜನ್ಮದಲ್ಲಿ ನೀವು ಪಾವನರಾಗಬೇಕು, ಬೇರೆ ಟೈಮ್ ಇಲ್ಲ. ಈಗಲೂ ಪತಿತರೇ ಆಗ್ತಾ ಇದ್ದರೆ ಅಷ್ಟೇ, ಜನ್ಮಾಂತರಕ್ಕೆ ಏನು ಮಾಡಬೇಕು ಅದು ಹೇಳಿದ್ದಾರೆ ಬಾಬಾ. तुम्हारे में भी जो ज्ञानवान है वो तीखे जाते हैं. ड्रामा अनुसार वो नूंद है, तुम्हारे में भी महावीर पना चाहिए, वो आएगा बाप की याद में रहने से. बाप बहुत अच्छी रीति बैठ समझाते हैं, जैसे बाबा कहते हैं कि सवेरे उठकर मुझे याद करो, बैठकर उठकर. वो समय बहुत सुंदर है याद करने का, जिसको प्रभात कहा जाता है. ತಂದೆ ಹೇಳ್ತಿರೋದು ಡ್ರಾಮಾನುಸಾರವಾಗಿ ಜ್ಞಾನವಾನ್ ಆತ್ಮಗಳೇನೆ ಜ್ಞಾನ ಸ್ವರೂಪದಲ್ಲಿ ಯಾರು ತಂದುಕೋತಾರೋ, ಜ್ಞಾನದ ಅಧ್ಯಯನ ಅಭ್ಯಾಸ ಮಾಡಿ ಅನುಭವಿಗಳಾಗ್ತಾರೋ ಅವರು ತುಂಬ ತೀಕ್ಷ್ಣವಾಗಿ ಹೋಗ್ತಾರೆ. ಇದು ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ನಿಮ್ಮಲ್ಲಿ ಮಹಾವೀರತನ ಬೇಕು. ಅದು ಹೆಂಗೆ ಬರುತ್ತೆ ಮಹಾವೀರರಾಗೋದು? ಮಾಯನ್ ನನಗೆ ಗೆಲ್ಲಲೇಬೇಕು, ನನ್ನ ನೆನಪಲ್ಲಿದ್ದಾಗಲೇ ಬರೋದು. ತಂದೆ ತುಂಬ ಚೆನ್ನಾಗಿ ಕೂತ್ಕೊಂಡು ತಿಳಿಸ್ಕೊಡ್ತಾರೆ. ಏನು ಹೇಳ್ತಾರೆ? ಜಾಸ್ತಿ ನನ್ನಿಂದ ಶಕ್ತಿ ವರದಾನ ತಗೊಳ್ಳೋಕೆ ಅಮೃತ ವೇಳೆ ಕೂತು ನನ್ನ ನೆನಪು ಮಾಡಿ. ಆ ಸಮಯ ಬಹಳ ಸುಂದರವಾದ ಸಮಯ ನೆನಪು ಮಾಡಲಿಕ್ಕೆ. ಯಾವುದಕ್ಕೆ? ಪ್ರಭಾತ್ ಅಂತಾರೆ. ಭಕ್ತಿಯಲ್ಲೂ ಹಂಗೆ ಅಲ್ವಾ? भक्ति मार्ग में भी कहते हैं राम सिमिर प्रभात मोरे मन. बाप भी कहते हैं सवेरे उठकर बाप को याद करो तो बड़ा मज़ा आएगा. बाप की याद में बैठ यही ख्याल करना चाहिए कि कैसे किसको समझाए. अमृत वेले का वायुमंडल बड़ा शुद्ध रहता है, दिन में तो घोरक धंधा रहता है. रात को 12 बजे तक विकारी वायुमंडल रहता है. साधु संत भगत आदि सब भक्ति भी प्रभात को करते हैं. यूँ तो याद दिन में भी कर सकते हैं. धंधे भले करो, बुद्धि का योग. जिस देवता की पुजारी होगा उसके पास होगा, परंतु ऐसे किसका रहता नहीं है. भक्ति मार्ग में सिर्फ दर्शन के लिए मेहनत करते हैं. ತಂದೆ ಹೇಳ್ತಿರೋದು ಅಮೃತ ವೇಳೆ ಬಹಳ ಶುದ್ಧ ವಾಯುಮಂಡಲ ಇರುತ್ತೆ. ಯಾಕೆ ಅಮೃತ ವೇಳೆ ನೆನಪು ಮಾಡಬೇಕು ಅನ್ನೋದು ಬಾಬಾ ಹೇಳ್ತಾರೆ. ಅಮೃತ ವೇಳೆಯಲ್ಲಿ ತುಂಬ ಆನಂದ ಆಗೋದು ಅಷ್ಟೇ ಅಲ್ಲ, ತಂದೆಯ ನೆನಪಲ್ಲಿ ಕೂತ್ಕೊಂಡು ವಿಚಾರನೂ ಮಾಡಬೇಕು. ನಾವು ತಂದೆಯ ಪರಿಚಯ ಹೆಂಗೆ ಕೊಡಬೇಕು, ಜ್ಞಾನ ಹೆಂಗೆ ತಿಳಿಸ್ಬೇಕಂತ. ಯಾಕೆ ಅಮೃತ ವೇಳೆ ವಾತಾವರಣ ಶುದ್ಧ ಇರೋದಂದರೆ ಘೋರಕದಂದ ಎಲ್ಲರ ಪ್ರವೃತ್ತಿಯ ಕಾರ್ಯಗಳು ಶುರುವಾದರೆ ಅದರಲ್ಲಿ ವ್ಯರ್ಥ ಸಂಕಲ್ಪ, ವಿಕಲ್ಪಗಳು, ನೆಗೆಟಿವಿಟಿ ಎಲ್ಲ ಬಂದ್ಬಿಡುತ್ತೆ.
12 ಗಂಟೆವರೆಗೂ ಬಾಬಾ ಹೇಳ್ತಾರೆ ಪ್ರಪಂಚದಲ್ಲಿ ವಿಕಾರದ ವಾಯುಮಂಡಲವಿರುತ್ತೆ. ಸಾಧು ಸಂತರು ಅದಕ್ಕೇ ಅಮೃತ ವೇಳೆ ಎದ್ದು 2 to 5 ಕೂತ್ಕೋತಾರೆ ಭಕ್ತಿ ಮಾಡಲಿಕ್ಕೆ. ಅಷ್ಟು ಚೆನ್ನಾಗಿ ನೆನಪು ಮಾಡ್ತಾರೆ. ಇಡೀ ದಿನ ಬಲೆ ಬಾಬಾ ಹೇಳ್ತಾರೆ ನೆನಪು ಮಾಡಬೇಕು ನೀವು ಇಡೀ ದಿನ. ಹಂಗಲ್ಲ ಅಮೃತ ವೇಳೆ ಮುಗಿದೋಯ್ತು ಪಕ್ಕದಲ್ಲಿ ಇಟ್ಬಿಟ್ಟೆ. ಇಡೀ ದಿನ ನೆನಪು ಮಾಡಬೇಕು. ಬಲೆ ನಿಮ್ಮ ವ್ಯವಹಾರಗಳು ಮಾಡಿ, ಆದರೆ ನನ್ನ ನೆನಪಲ್ಲಿರಿ. ಬುದ್ಧಿಯ ಯೋಗ ಬಾಬನ ಜೊತೆ ಇರಬೇಕು. ಹೆಂಗೆ ಭಕ್ತರೂ ಸಹ ಯಾವ ದೇವತೆ ಬಗ್ಗೆ ಶ್ರದ್ಧೆ ಇರುತ್ತೆ ಆ ದೇವತೆಯನ್ನು ಗಳಿಗೆ ನೆನಪು ಮಾಡ್ತಾನೆ ಇರ್ತಾರೆ, ಮಂತ್ರ ಹೇಳ್ಕೊಂಡೇ ಇರ್ತಾರೆ. ಈಗೆಲ್ಲ ತಮೋಗುಣಿ ಭಕ್ತರು ಬಿಡ್ರಿ, ಅದೆಲ್ಲ ಶ್ರದ್ಧೆ ಇಲ್ಲ. ಪರಂತು ಐಸಾ ಕಿಸ್ಕಾ ರೇತಾ ನಯ್ಯೆ. ಬಾಬಾ ಹೇಳ್ತಾರೆ ಈಗ ಈ ನಡುವೆ ಅದೆಲ್ಲ ಸ್ಥಿತಿಗಳಿರಲ್ಲ. ಭಕ್ತಿ ಮಾರ್ಗ ಮೇ ಸಿರ್ಫ್ ದರ್ಶನ್ ಕೆ ಲಿಯೇ ಮೆಹನತ್ ಕರ್ತೆ ಮಿಲ್ತಾ ಕುಚ್ ಭಿ ನಹೀ ಹೈ. उनको भी ಭಕ್ತಿ ಕರ್ತೆ ಕರ್ತೆ ತಮೋ ಪ್ರಧಾನ್ ಬನ್ನ ಹಿ ಹೈ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿನೂ ಬರೀ ದರ್ಶನ. ತಿಮ್ಮಪ್ಪನ ಹತ್ರ ಹೋಗಿ ಆ ಸೆಕೆಂಡಲ್ಲೇ ಹೊಡಿತಾ ಇರ್ತಾರೆ ತಲೆ ಮೇಲೆ, ನಡ್ರಿ 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 ಅಂತ. ಆದ್ರೂ ಬರೀ ದರ್ಶನ ಮಾಡ್ಕೊಂಡು ಬರ್ಬೇಕು ಅಲ್ಲಿರೋವರೆಗೂ. ಆಚೆ ಬಂದಮೇಲೆ ಅಷ್ಟೇ, ತಿಮ್ಮಪ್ಪ ನೀನು ಅಲ್ಲೇ ನಾನು ಮನೆಯಲ್ಲಿ ಅನ್ನೋ ಥರ. ಅದಕ್ಕೆ ಹೇಳ್ತಿದ್ದಾರೆ ಈ ಭಕ್ತಿ ಮಾಡ್ತಾ ಮಾಡ್ತಾ ತಮೋಗುಣಿ ಆಗಲೇಬೇಕಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ಎಷ್ಟು ತಮೋಗುಣಿ ಅಷ್ಟು ಈಶ್ವರನಿಂದ ಬುದ್ಧಿ ಕಟ್ ಆಫ್. ಹಂಗೆ ಜ್ಞಾನ ಪೀಸ್ ಆಗಿಬಿಡ್ತಾಯಿತ್ತು. ಶಿವ 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 ಅಂತ ಹೇಳ್ಬಿಟ್ಟು ಟಕಾರ ಅಂತ ಬ್ರಿಟಿಷರ್ ಬಂದಮೇಲೆ ಅದನ್ನು ಕ್ಲೋಸ್ ಮಾಡಿಬಿಟ್ರು. ಇದೆಲ್ಲ ಸರಿ ಇಲ್ಲ, ಸುಯಿಸೈಡ್ ಅಂದ್ಕೊಂಡು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಜ್ಞಾನ ಮಾರ್ಗದಲ್ಲಿನೂ ಬಲಿ ನೀವು ನನಗೆ ಸರೆಂಡರ್ ಆಗಬೇಕು. ಬಟ್ ಇದು ಬೇರೆ ಅದು ಬೇರೆ. ನಿಮ್ಮ ಶರೀರ ಇಟ್ಕೊಂಡು ನಾನೇನು ಮಾಡಲಿ ಅಂತಾರೆ ಬಾಬವರು. ಅಲ್ಲೇನು ಮಾಡುತ್ತೆ ಆತ್ಮ ಹೋಗಿ ತನ್ನ ಶರೀರನ ಘಾತ ಮಾಡ್ಕೊಂಡ್ಬಿಡುತ್ತೆ. ಇದೂ ಪಾಪಕರ್ಮ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಫಿರ್ ಓ ಕೇ ದೇತೆ ಆತ್ಮ ಸೋ ಪರಮಾತ್ಮ. ಆತ್ಮ ಹೋಗಿ ಲೀನ ಆಗ್ಬಿಡ್ತು ಅಂದ್ಕೋತಾರೆ. ಆತ್ಮ ಅಭಿಮಾನಿ ತೋ ಏಕ್ ಬಾಪ್ ಹಿ ಹೇ ಜೋ ಬಚ್ಚೋं को समझाते हैं कि परमात्मा तो मैं एक ही हूँ. हम आत्मा सो परमात्मा कहना ये बड़े ते बड़े झूठ है, ये तो हो नहीं सकता. ರಿಯಲ್ ಆತ್ಮಾಭಿಮಾನಿ ಸದಾ ಆತ್ಮಸ್ವರೂಪದಲ್ಲಿರೋದು ಒಬ್ಬರೇ ಶಿವ ಬಾಬಾ. ಅವ್ರು ಇರೋದೇ ನಿರಾಕಾರ, ಅವ್ರಿಗೆ ಗೊತ್ತೇ ಇಲ್ಲ ದೇಹಾಭಿಮಾನ ಏನಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಅವರಂತೂ ಆತ್ಮ ಸೊ ಪರಮಾತ್ಮ ಅಂದ್ಬಿಡ್ತಾರೆ. ಮಕ್ಕಳೇ ಇದು ದೊಡ್ಡದ್ರಲ್ಲಿ ದೊಡ್ಡ ಸುಳ್ಳು, ಇದು ಸಾಧ್ಯನೇ ಇಲ್ಲ. बाप कहते मैं आता ही हूँ पतितों को पावन बनाने, सो पावन बना रहा हूँ. बाकी तो ड्रामा में जो होना है सो होगा ही. समझो अर्थक्वेक होती है, छत गिर जाती है, कहेंगे भावी कल पहले भी ऐसे ही हुआ था. ಇಷ್ಟು ತಾಕತ್ತಿದೆಯಾ ನೋಡ್ಕೋಬೇಕು ಪ್ರತಿಯೊಬ್ಬರೂ. ಏನೇ ನಡೆದಾಗ ಸಾಕ್ಷಿಯಾಗಿ ಡ್ರಾಮಾದ ಬಾವಿಯಲ್ಲಿ ಏನಿದೆ ಅದು ನಡೆದೋಯ್ತು. ಯಾವುದೇ ಆತ್ಮಗಳು ಅದರ ಮಧ್ಯದಲ್ಲಿದ್ದಾಗ ಅಲ್ಲಿ ಶುಭ ಭಾವನೆ ದಯೆ ಭಾವನೆಯನ್ನು ಬಿಟ್ಟರೆ ಅಫ್ಸೋಸ್ ದುಃಖ ಆಗಬಾರ್ದು ಅಂತ ಹೇಳ್ತಿರೋದು ಬಾಬಾ. ಮಕ್ಕಳೇ ನಾನು ಪತಿತರನ್ನು ಪಾವನ ಮಾಡಲಿಕ್ಕೆ ಬಂದಿದ್ದೀನಿ, ಸೋ ಪಾವನ ಮಾಡ್ತಾ ಇದ್ದೀನಿ. ಬಾಕಿ ಡ್ರಾಮಾದಲ್ಲಿ ಏನೇನು ಆಗಬೇಕಾಗುತ್ತೆ, ಅರ್ಥಕ್ವೇಕ್ ಆಗ್ಬೋದು, ತಲೆ ಮೇಲೆ ಛತ್ ರೂಫ್ ಬಿದೋಗ್ಬೋದು, ಏನು ಹೇಳ್ತಾರೆ ಬಾಬಾ ಡ್ರಾಮಾ ಮಕ್ಕಳೇ. ಅವಾಗೆಲ್ಲ ನೋಡಿ ಕಚ್ ಬುಜ್ಜಲ್ಲಿ ಎಂಥ ಬಂತು ಅರ್ಥಕ್ವೇಕು, ಎಷ್ಟು ಜನರು ಭೂಮಿ ಪಾಲಾಗ್ಬಿಟ್ರಲ್ಲ. ಅಂತ್ಯದಲ್ಲಿ ಹೆಂಗಿರ್ಬೋದು ಯೋಚನೆ ಮಾಡ್ರಲ್ಲ. ಇಡೀ ಸೃಷ್ಟಿ ಡಮಾರ್ ಅನ್ಬೇಕಲ್ಲ, ಎಷ್ಟು ದೊಡ್ಡ ದೊಡ್ಡ ಅರ್ಥಕ್ವೇಕ್ಗಳಾಗ್ಬೋದು. ಅದಕ್ಕೆ ಹೇಳ್ತಿದ್ದಾರೆ ಕಲ್ಪದ ಹಿಂದೆನೂ ಆಗಿತ್ತು, ಈಗಲೂ ಆಯಿತು. ಇಸ್ಮೇ ಜರಾ ಬಿ ಹಿಲ್ನೆ ಕಿ ದರ್ಕಾರ್ ನಹಿ. ಇದರಲ್ಲಿ ನೀವು ಸ್ಥಿತಿಯನ್ನು ಅಲುಗಾಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಡ್ರಾಮಾ ಪರ್ ಪಕ್ಕಾ ಖಡಾ ರೆಹನಾ ಹೇ, ಇಸ್ಕೋ ಹಿ ಮಹಾವೀರ್ ಕಹಾ ಜಾತಾ. एक्सीडेंट आदि तो डेर के डेर होते रहते, फिर किसको रक्षा करते हैं क्या. ये तो ड्रामा में नून दे, ऐसा ही ड्रामा में पार्ट है. जो ड्रामा को नहीं जानते वो देह को याद कर आंसू बहाते हैं. वो कभी शिव बाबा को याद नहीं कर सकते, क्योंकि शिव बाबा से प्यार नहीं है. ಯಾರು ತಂದೆಯನ್ನು ನೆನಪು ಮಾಡೋಕ್ಕಾಗಲ್ವೋ ಬಾಬಾ ಹೇಳ್ತಾರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ.
ಭಕ್ತರಿಗಂತೂ ಗೊತ್ತಿಲ್ಲಪ್ಪ, ಅವರಿಗೆ ಪ್ರೀತಿ ಇದ್ರೂ ಸ್ವಾರ್ಥ ಪ್ರೀತಿ. ನೋಡು ನನಗಿದು ಮಾಡು, ಅವಾಗ ನಿನಗೇನಾದರೂ ಒಂದು ಕಾಯಿ ಹೊಡಿತೀನಿ ಅಂತಾರೆ. ಇಲ್ಲಿ ಮಕ್ಕಳಂಗೆ ಮಾಡೋಂಗಿಲ್ಲಲ್ಲ, ನೆನಪು ಬರ್ತಿಲ್ಲ ಬಾಬಂದಂದರೆ ಡೆಫಿನೆಟ್ಲಿ ಪ್ರೀತಿ ಇಲ್ಲ, ನಿಮ್ಮ ಪ್ರೀತಿ ಎಲ್ಲ ಬೇರೆ ಕಡೆ ಹಂಚ್ಕೊಂಡು ಕೂತಿದ್ದೀರಾ ಅಂತಿದ್ದಾರೆ. ಕೇಳ್ರಿ, ಯಾರೇ ಇರಲಿ ಚೆಕ್ ಮಾಡ್ಕೋಬೇಕು. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ವತನದಲ್ಲಿ ಕೂತ್ಕೊಂಡು ಕೇಳ್ತಿದ್ದೀರಾ, ಮುರುಳಿನ ಎಲ್ಲಿ ಕೂತಿದ್ದೀರಾ ನೀವೆಲ್ಲ? ಬಾಬನ ಸನ್ಮುಖದಲ್ಲಿ ಬಾಬನ ನೋಡಿಕೊಂಡು ಕೇಳ್ತಾ ಹೋಗ್ಬೇಕು. ಬಾಬಾ ಹೇಳ್ತಾರೆ, ಡ್ರಾಮಾದ ಆಧಾರದ ಮೇಲೆ ಪಕ್ಕಾ ತನ್ನ ಸ್ಥಿತಿಯನ್ನು ಸ್ಥಿರ ಮಾಡಿಕೊಳ್ಬೇಕು, ಮಹಾವೀರರಾಗಬೇಕು. ಯಾರು ಅಲ್ಗಾಡಲ್ವೋ ಅವರೇ ಮಹಾವೀರರಂತಿದ್ದಾರೆ. ಆ್ಯಕ್ಸಿಡೆಂಟ್ ಅಂತೂ ತುಂಬ ನಡೀತಾನೆ ಇರುತ್ತೆ. ಯಾರು ತಪ್ಸೋಕ್ಕಾಗುತ್ತೆ ಮಕ್ಕಳೇ ಆ್ಯಕ್ಸಿಡೆಂಟ್ಸು? ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಯಾರು ಯಾವಾಗ ಯಾರಿಂದ ಆ್ಯಕ್ಸಿಡೆಂಟ್ ಮಾಡ್ಕೊಂಡು ಹೋಗಬೇಕೋ ಸ್ಥಾನ ಎಲ್ಲ ಫಿಕ್ಸ್ ಆಗಿರುತ್ತೆ ಮೃತ್ಯುದು. ಸೊ ಅದರಿಂದ ಯಾರು ತಪ್ಸೋಕ್ಕಾಗಲ್ಲ. ಪಾಪ ಗೊತ್ತಿಲ್ಲದೆ ಇರೋದ್ರಿಂದ ಶರೀರ ನೆನಪು ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಅಂಥವ್ರು ಶಿವಬಾಬವ್ರು ನೆನಪು ಮಾಡೋಕ್ಕಾಗಲ್ಲ, ಏಕೆಂದರೆ ಬಾಬನ ಮೇಲೆ ಪ್ರೀತಿ ಇಲ್ಲ. ಸಚ್ಚಿ ಪ್ರೀತ್ ನೈ ಹೈ. बाप के साथ तो पूरा प्रीत होना चाहिए ना. शिव बाबा के साथ प्रीत बुद्धि. तुम कलब कलब बनते हो देवताओं की, बाप के साथ प्रीत बुद्धि थी. ऐसे नहीं कहेंगे. उन्होंने इस प्रीत से ही ये पद पाया है. ತಂದೆ ಹೇಳ್ತಿರೋದು, ಯಾಕೆ ನನ್ನನ್ನು ಅವರು ನೆನಪು ಮಾಡಿ ಜ್ಞಾನ ಇದ್ರೂ ಅಳ್ತಾ ಇರೋದಂದ್ರೆ ಅರ್ಥ ಏನು? ನನ್ನ ಮೇಲೆ ಸತ್ಯವಾದ ಪ್ರೀತಿ ಇಲ್ಲ ಅಂದರೆ ಸಂಬಂಧ ಜೋಡಿಸ್ಲೇ ಇಲ್ಲ ಅಂತ. ಶಿವಬಾಬವ್ರ ಜೊತೆ ಬಾಬಾ ಹೇಳ್ತಾರೆ, ಈ ಸಮಯ ಸಂಗಮ ಯುಗದಲ್ಲಿ ಕಲ್ಪ ನೀವು ಪ್ರೀತಿ ಬುದ್ಧಿ ಆಗ್ತೀರಾ. ದೇವತೆಗಳದು ತಂದೆ ಜೊತೆ ಪ್ರೀತಿ ಬುದ್ಧಿ ಅಂತ ಹೇಳಲ್ಲ. ದೇವತೆಗಳಾಗೋದಕ್ಕೆ ಮುಂಚೆ ಬ್ರಾಹ್ಮಣಿಸೋ ದೇವತೆ ಅಲ್ವಾ, ನಿಮ್ಮ ಪ್ರೀತಿ ಬುದ್ಧಿ ಇರೋದ್ರಿಂದನೇ ತಂದೆಯಿಂದ ಆ ಪದವಿ ಪಡ್ಕೊಂಡಿದ್ದು. तो वहाँ तो मालूम भी नहीं रहेगा, सारे कल्प में तुमको शिव बाबा का पता भी नहीं रहता है. जो प्रीत रख सको, अभी बाप ने अपना परिचय दिया है. ಸತ್ಯುಗದಲ್ಲಂತೂ ಅವ್ರಿಗೆ ಗೊತ್ತೇ ಇರಲ್ಲ. ಇಡೀ ಕಲ್ಪದಲ್ಲಿ ಬಾಬಾ ಹೇಳ್ತಾರೆ, ನನ್ನ ಬಗ್ಗೆ ನಿಮಗೇನು ಗೊತ್ತಾಗಲ್ಲ. ಸೊ ದಟ್ ನೀವು ಪ್ರೀತಿ ಇಟ್ಕೊಂಡು ನನ್ನ ನೆನಪು ಮಾಡೋಕ್ಕಾಗಲ್ಲ. ಈಗ ನಾನು ಪರಿಚಯ ಕೊಟ್ಟಿದ್ದೀನಿ. ಈಗೇನು ಹೇಳ್ತಿದ್ದಾರೆ ಬಾಬಾ ಪರಿಚಯ ಕೊಟ್ಟು? अब बाप कहते हैं और संग तोड़ मुझे एक संग जोड़ो. ಎಲ್ಲ ಸಂಬಂಧಗಳನ್ನು ಬುದ್ಧಿಯಿಂದ ಕಿತ್ತಾಕಿ, ನಿಮ್ಮ ಶರೀರನೂ ಕಿತ್ತಾಕಿ ನನ್ನ ಆತ್ಮನಾಗಿ ನನ್ನನ್ನು ನೆನಪು ಮಾಡಿ. ये विनाश काल तो ज़रूर है. ಮಹಾಕಾಲ ಹೇಳ್ತಿರೋದು ಮಕ್ಕಳೇ, ಇದು ವಿನಾಶ ಕಾಲ. ಬುದ್ಧಿಯನ್ನು ತೆಗಿರಪ್ಪ ಎಲ್ಲದರಿಂದ. ये भी तुम बच्चे जानते हो, मनुष्य तो बिल्कुल ही घोर अंधियारे में है. ಮನುಷ್ಯರಂತೂ ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ. ಏಕೆಂದರೆ ವಿನಾಶ ಕಾಲ, ಬಾಬಾ ಬಂದಿದ್ದಾರೆ, ಪರಿಚಯ ಎಲ್ಲ ನಿಮಗೆ ಗೊತ್ತು. ಅದರಿಂದ ಸರಿಯಾಗಿ ನೆನಪು ಮಾಡಬೇಕು. तुम अभी समझते हो हमको तो बाप से पूरा वर्षा लेना ही, याद बिगर सतो प्रदान नहीं बन सकते. सर्जन बन अपना रोग को देखना है. ಇವತ್ತು ನೋಡಿ ಏನು ಹೇಳ್ತಿದ್ದಾರೆ, ಶ್ರೀಮತ್ ಪರ್ देखना है कि हमारी बाप के साथ कितना प्रीत है, प्यार है. अमृत वेले ही बाप को याद करना अच्छा है. प्रभात का समय बहुत अच्छा है. उस समय माया के तूफान नहीं आएंगे. रात को 12 बजे तक तपस्या करने का कोई फ़ायदा नहीं, क्योंकि टाइम ही गंदा होता है, वायुमंडल खराब होता है. तो 1 बजे तक छोड़ देना चाहिए. 1 के बाद वायुमंडल अच्छा रहता. बाप कहते अपना तो ही सहज राजयोग बल आराम से बैठो. बाबा अपना अनुभव सुनाते हैं, कैसे बाबा से बातें करता हूँ. बाबा कैसा ವಂಡರ್ಫುಲ್ ये ಡ್ರಾಮಾ है. ಬಾಬಾ ಬ್ರಹ್ಮ ಬಾಬಾ ಹೇಳ್ತಿರೋದು, ನಾನು ಹೆಂಗೆ ಶಿವ ಬಾಬಾನ ಹತ್ರ ಮಾತಾಡ್ತಿದ್ದೀನಿ ಅಂತ. ತಂದೆ ಹೇಳ್ತಿದ್ದಾರೆ, ಅರೇ ಮಕ್ಕಳೇ, ನೀವೇ ನಿಮ್ಮ ಸರ್ಜನ್ನಾಗಿ ನಿಮ್ಮ ಆಪರೇಷನ್ ನೀವೇ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡ್ಕೊಳ್ಳಿ, ನನ್ನ ನಿಜವಾದ ಪ್ರೀತಿ, ಸತ್ಯ ಪ್ರೀತಿ ಬಾಬಾವ್ರ ಜೊತೆಯಲ್ಲಿ ಇದೆಯಾ? ಇಲ್ಲ ಅಂದರೆ ಯಾಕಿಲ್ಲ? ಇಲ್ಲ ಅಂದರೆ ಎಲ್ಲಿದೆ ಬುದ್ಧಿ? ಇಲ್ಲ ಅಂತಂದರೆ ಮತ್ತೆ ನಾನು ಇಲ್ಲೇನು ಮಾಡೋಕ್ಕೆ ಬಂದಿದ್ದೀನಿ?
ಇದೆಲ್ಲ ನಾನು ಯಾರ ಮಗು, ನನ್ನ ಕರ್ತವ್ಯ, ವಿಶ್ವ ಕಲ್ಯಾಣದ ಇಷ್ಟು ಸ್ವಯಂ ಕಲ್ಯಾಣದ ಇಷ್ಟು ದೊಡ್ಡ ಕರ್ತವ್ಯ ಇದೆ. ಅದರಲ್ಲಿ ಏನು ಮಾಡ್ತಿದ್ದೀನಿ ನಾನು? ನೀವೇ ಸರ್ಜನ್ ಆಗಿಬಿಟ್ಟು ನೀವೇ ಆಪ್ರೇಷನ್ ಮಾಡ್ಕೊಳ್ಳಿ ಅಂತಿದ್ದಾರೆ. ಆಪ್ರೇಷನ್ ಮಾಡೋದು ಕಲಿಸಿದಾರಲ್ಲ. ಯಾಕೆಂದರೆ ಎಲ್ಲ ನಾವು ಬುದ್ಧಿಯಿಂದ ತೆಗೆದು ಒಬ್ಬನಂತರ ಜೋಡಿಸಿ ಅಂದರೆ ಅದು ಅರ್ಥ ಆಗಿಬಿಡಬೇಕು. ಈ ಬಾಬಾವ್ರು ನೆನಪು ಮಾಡೋ ಅಭ್ಯಾಸ ಮಾಡೋದು ಅಮೃತ ವೇಳೆ ತುಂಬ ಚೆನ್ನಾಗಿದೆ. ಯಾಕೆ? ವಾಯುಮಂಡಲ ಶುದ್ಧವಾಗಿದೆ. ಹಂಗಲ್ಲ ನೀವು ಕೂತ್ಕೊಂಡು ಬಾಬಾ ನಾನೆಲ್ಲ ಮುಗಿದ ಮೇಲೆ 12 ಗಂಟೆ ತನಕ ಯೋಗ ಮಾಡ್ತೀನಿ ಅಂದರೆ ಮಕ್ಕಳೇ ಏನು ಪ್ರಯೋಜನ? ಅವಾಗಂತೂ ವಾಯುಮಂಡಲ ಅಶುದ್ಧವಾಗಿರುತ್ತೆ. ಅಮೃತ ವೇಳೆ ಎಷ್ಟು ಸ್ಟ್ರಾಂಗಾಗಿ ಆ್ಯಂಡ್ ಬಾಬನ್ ಟೈಮ್ ಅಲ್ಲ, ಬಾಬಾ ಕೊಟ್ಟಿದ್ದಾರಲ್ಲ ಅಪಾಯಿಂಟ್ಮೆಂಟು. ಸೊ ಆವಾಗ ನಾನು ಸಹಜವಾಗಿ ಎಲ್ಲ ಭಂಡಾರ ತೆಗೆದು ಕೂತಿದ್ದೀನಿ. 1 ಗಂಟೆವರೆಗೂ ಕೆಟ್ಟದಾಗಿದೆ ವಾಯುಮಂಡಲ, ಸರಿ 2 ಗಂಟೆವರೆಗೂ ಬಿಟ್ಬಿಡಿ, 2 ರಿಂದ 5 ಮಾಡಿರಿ. ಆ ಟೈಮಲ್ಲಿ ಬಾಬಾ ಹೇಳ್ತಾರೆ ಅಮೃತ ವೇಳೆ ತುಂಬ ಚೆನ್ನಾಗಿರುತ್ತೆ. ತಂದೆ ಬಾಪ್ ಕೇತೆ ಅಪನಾಯೆ ಸಹಜ ರಾಜಯೋಗ, ಆರಾಮ್ ಸೆ ಬೈಟೋ. ಬಾಬಾ ಅಪ್ನ ಅನುಭವ ಭೀ ಸುನಾತೆ. ಬಾಬಾ ಹೇಳೋದು ನಮ್ಮದು ಸಹಜ ರಾಜಯೋಗ, ಭಲೆ ಆರಾಮಾಗಿ ಕೂತ್ಕೊಳ್ಳಿ. ಆರಾಮ್ ಅಂತಂದರೆ ಹಂಗಲ್ಲ ಹಿಂಗೆ ಮಾಡ್ಕೊಂಡು ನಿದ್ದೆ ಮಾಡೋಕ್ಕಲ್ಲ ಕೂತ್ಕೊಳ್ಳೋದು, ಸ್ಟ್ರೈಟ್ ಆ್ಯಂಡ್ ಅಲರ್ಟಾಗಿ ಕೂತ್ಕೋಬೇಕು. ಅರ್ಥ ಆಯ್ತಾ? ಯೋಗದ ಪೋಸ್ ಯಾವಾಗಲೂ ಬ್ರಹ್ಮಬಾಬನ ನೋಡಿ ಹೆಂಗೆ ಕೂತಿದ್ದಾರೆ. ಅಥವಾ ಮಲ್ಕೊಂಡು ಬಾಬಾ ಹೇಳ್ತಾರಲ್ಲ ಸಹಜ ರಾಜಯೋಗ ಅಂತ, ಮಲ್ಕೊಂಡೇ ಮಾಡ್ತೀನಿ ಅಂತ. ಯಾವಾಗ 2 ಮಿನಿಟ್ಸ್ ಆದಮೇಲೆ ಕಣ್ಣು ಮುಚ್ಚೋಗುತ್ತೆ ಗೊತ್ತಾಗಲ್ಲ. ಸೊ ಅದರಿಂದ ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ಹೆಂಗೆ ಮಾತಾಡ್ತಾರೆ, ಬಾಬಾ ಇದೆಂಥ ವಿಚಿತ್ರ ಡ್ರಾಮಾ ಇದು. आप कैसे आकर पतित से पावन बनाते हो, सारी दुनिया को कैसे पलटाते हो, ये बड़ा वंडर है. जैसे बाप को क्या लाते वैसे बच्चों को भी आना चाहिए. कैसे मनुष्यों का बेड़ा पार करे अथवा कैसे नई दुनिया ये नैया पार करे. बाप कहते तुम पुकारते रहते हो ये पतित पावन आओ, मैं आया हूँ अब पतित से पावन बनाने. ಬ್ರಹ್ಮ ಬಾಬಾ ಏನು ಮಾತಾಡ್ತಾರೆ, ಬಾಬಾ ಎಷ್ಟು ವಂಡರ್ಫುಲ್ ಇದು ಡ್ರಾಮಾ. ನೀವು ಹೆಂಗೆ ಬಂದು ಪತಿತರಿಂದ ಪಾವನ ಮಾಡ್ತಿದ್ದೀರಾ ನಮ್ಮನ್ನೆಲ್ಲ. ಇಡೀ ಪ್ರಪಂಚನೇ ಚೇಂಜ್ ಮಾಡಿಬಿಡ್ತಿದ್ದೀರಲ್ಲ ಬಾಬಾ. ಇಷ್ಟು ದೊಡ್ಡ ತಂದೆ, ಇಷ್ಟು ಸಣ್ಣ ಬಿಂದು ಸಾಗರ ಬಂದ್ಬಿಟ್ಟು ಹೆಂಗೆ ಚೇಂಜ್ ಮಾಡಿಬಿಡ್ತಾರೆ. ಬಡ ವಂಡರ್, ಭಾಳ ದೊಡ್ಡ ಅದ್ಭುತವಾದ ಮಾತಿದು. ಈ ಥರ ಹೆಂಗೆ ಬ್ರಹ್ಮ ಬಾಬನಿಗೆ ವಿಚಾರ ಬರುತ್ತೆ, ನೀವು ಮಕ್ಕಳಿಗೂ ವಿಚಾರ ನಡಿಬೇಕು. ಬಾಬಾ ನಾನು ಕನಸಲ್ಲೂ ನೆನೆಸಿಲ್ಲ, ನೀನು ಎಲ್ಲ ಸಂಬಂಧಗಳಲ್ಲಿ ಬಂದು ನಮ್ಮನ್ನು ಪಾಲನೆ ಮಾಡ್ತೀರಾ, ನಮ್ಗೆ ಓದಿಸ್ತೀರಾ, ನಮಗೆ ಮಂತ್ರ ಕೊಡ್ತೀರಾ. ನಿಮ್ಮೆಲ್ಲ ಶ್ರೀಮತಗಳೇ ಮಂತ್ರ. ನಾನು ಆ ಮಂತ್ರದ ಮೇಲೆ ನಡೀತೀನಿ, ಇಡೀ ದಿನ ಮಂತ್ರ ನೆನ್ಪಿಟ್ಕೊತೀನಿ. ಸಮಯಕ್ಕೆ ತಕ್ಕಂತೆ ಮಂತ್ರ, ಹೆಂಗೆ ಯಾವ್ಯಾವ ಸ್ಥಿತಿ ಸ್ವರೂಪದಲ್ಲಿರಬೇಕೆಲ್ಲ ನೆನಪಿರಬೇಕು. ಮತ್ತೆ ಯೋಚನೆನೂ ಬರಬೇಕು. ಇಷ್ಟು ಮನುಷ್ಯಾತ್ಮರ ದೋಣಿ, ಜೀವನದ ದೋಣಿ ಮುಳುಗ್ತಿದೆ, ಇವ್ರನ್ನೆಲ್ಲ ಪಾರು ಮಾಡೋದು ಹೆಂಗೆ? ಯಾಕೆಂದರೆ ಬಾಬಾ ಹೇಳೋದು, ನೀವು ಕರಿತೀರಲ್ಲ ಪತಿತರಿಂದ ಪಾವನ ಮಾಡು, ನಾನು ಬಂದ್ಬಿಟ್ಟಿದ್ದೀನಿ ಮಕ್ಕಳೇ ಪಾವನರನ್ನು ಮಾಡೋಕ್ಕೆ. पतित होकर सभा में आकर नहीं बैठो, तुम अभी पतित नहीं बनो क्योंकि मैं आया हूँ. ಮಕ್ಕಳೇ ನಾನು ಬಂದಿದ್ದೀನಿ, ನೀವು ಪತಿತರಾಗಂಗಿಲ್ಲ. ಪತಿತರಾಗಿ ಸಭೆಯಲ್ಲಿ ಕ್ಲಾಸಲ್ಲಿ ಬಂದು ಕೂತ್ಕೋಬೇಡಿ. ನೀವು ನನ್ನ ಮಕ್ಕಳಾಗಿದ್ದೀರಾ ಅಂದರೆ ಸದಾ ಪಾವನರಾಗಿರಿ. ನೈ ತೋ ವಾಯುಮಂಡಲ ಅಶುದ್ಧ ಕರ್ ದೇತೆ ಹೈ. ಬಾಬಾಕೋ ಮಾಲೂಮ್ ಪಡ್ತಾ ಹೈ. ಬಾಬಾ ಹೇಳೋದು ನಂಗೆ ಗೊತ್ತಾಗ್ಬಿಡುತ್ತೆ, ವಾಯುಮಂಡಲ ಅಶುದ್ಧ ಮಾಡ್ತೀರಾ, ವಿಕಾರಗಳಿಗೆ ವಶರಾಗಿ ಬಂದು ಕೂತ್ಕೋಬೇಡಿ. बाबंग ಗೊತ್ತಾಗ್ಬಿಡುತ್ತೆ. दिल्ली में बॉम्बे में ऐसे विकार में जाने वाले आकर बैठ जाते थे. गाया हुआ है असुर आकर विघ्न डालने बैठते थे. विकार में जाने वालों को असुर कहा जाता है. वायुमंडल को खराब कर देते हैं. उनके लिए सजा बहुत बहुत कड़ी है. कड़ी ಕಠಿಣವಾದ ಶಿಕ್ಷೆ. ಡೆಲ್ಲಿ ಬಾಂಬೆಗೆ ಹೋಗ್ತಿದ್ರಲ್ಲ ಬಾಬಾ, ಬೇರೆ ಕಡೆ ಅಷ್ಟು ಹೋಗ್ತಿರ್ಲಿಲ್ಲ. ಅದಕ್ಕೆ ಏನು ನೋಡಿದ್ರು ಅದು ಹೇಳ್ತಿದ್ದಾರೆ. ಎದುರುಗಡೆ ಬಂದು ವಿಕಾರಿಗಳು ಕೂತ್ಕೊಂಡು ಬಿಡ್ತಿದ್ರು, ವಿಘ್ನಗಳಾಗ್ತಿದ್ರು. ವಿಕಾರಕ್ಕೆ ವಶರಾಗವ್ರಿಗೆ ಹಸುರರು ಅಂತ ಹೇಳಲಾಗುತ್ತೆ. ವಾಯುಮಂಡಲನೇ ಕೆಡಿಸ್ಬಿಡ್ತಾರೆ. ಪವಿತ್ರರ ಮಧ್ಯೆ ಅಪವಿತ್ರರು ಬಂದು ಕೂತ್ರೆ ವಾಯುಮಂಡಲ ಕೆಟ್ಟೋಗ್ಬಿಡುತ್ತೆ. ಅವ್ರ ಬುದ್ಧಿ ಬರೀ ವಿಕಾರಗಳ ಹಿಂದೆ ಇರ್ತದೆ.
ಅಂಥವರಿಗೆ ತುಂಬ ಕಠಿಣವಾದ ಶಿಕ್ಷೆ. बाबा समझाते तो सभी बातें हैं, फिर भी अपना घाटा करने के सिवाय रहते नहीं हैं, झूठ भी बोलते हैं. ಇಷ್ಟು ದೊಡ್ಡ ಪಾಪ ಮಾಡಿ ತನ್ನನ್ನು ಮುಚ್ಚಿಟ್ಕೊಳ್ಳೋಕ್ಕೆ ಬರೀ ಸುಳ್ಳುಗಳು ಹೇಳೋದು. नहीं तो फौरन लिख देना चाहिए, बाबा हमसे ये भूल हुई, क्षमा करना. अपना पाप लिख दो, नहीं तो ವೃದ್ಧಿ को पाते रहेंगे, रसातल में चले जाएंगे. ಎಷ್ಟು ದಯಾಸಾಗರ ಬಾಬಾ. आते हैं कुछ लेने लिए, अपना ही कान काट लेते हैं. ಕೇಳ್ರಿ ಏನು ಹೇಳ್ತಿದ್ದಾರೆ ಬಾಬಾ. ತಂದೆ ಹೇಳೋದು, ನಾನು ಇಷ್ಟೆಲ್ಲ ಹೇಳ್ತೀನಿ, ಈ ಕಾಮ ವಿಕಾರದಿಂದ ಇಷ್ಟು ದೊಡ್ಡ ನುಕ್ಸಾನು, ಆದ್ರೂ ತನ್ನ ನುಕ್ಸಾನ್ ಮಾಡದೇ ಇರೋದೇ ಇಲ್ಲ. ಏಕೆಂದರೆ ಲಕ್ಷ್ಯ ಇಲ್ಲ. ಮನುಷ್ಯನಿಗೆ ಮನಸ್ಸಿದ್ರೆ ಏನು ಬೇಕಂದ್ರೂ ಮಾಡ್ಬೋದು. ಲಕ್ಷ್ಯ ಇಲ್ಲ, ನಿಶ್ಚಯ ಇಲ್ಲ. ಪರಮಾತ್ಮ ಬಂದಿದ್ದಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕನ್ನೋದಿಲ್ಲ ಬುದ್ಧಿಯಲ್ಲಿ. ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿ ಇಲ್ಲಾಂದರೆ ತಕ್ಷಣ ಸತ್ಯ ಹೃದಯದಿಂದ ರಿಯಲೈಸ್ ಆದವರು, ಬಾಬಾ ಕ್ಷಮಿಸ್ಬಿಡು ನನ್ನಿಂದ ತಪ್ಪಾಯ್ತಂದರೆ, ತಪ್ಪಾದವರು ಇನ್ನೊಂದು ಸಾರಿ ಆ ಮಿಸ್ಟೇಕ್ಸನ್ನು ಮಾಡಿಕೊಡ್ದು. ಈಶ್ವರನ ಹತ್ರ ಮಿಸ್ಟೇಕ್ಸ್ ಮಾಡೋದು ದೊಡ್ಡ ಕಷ್ಟ, ಅಷ್ಟು ಈಸಿ ಇಲ್ಲ. ಬಾಬಾ ಹೇಳ್ತಾರೆ, ಒಳಗಡೆ ನೀವು ಮುಚ್ಚಿಟ್ಕೊಂಡು ಅಯ್ಯೋ ನಡೆಯುತ್ತೆ ಅಂತ ಮಾಡ್ತಾ ಹೋದರೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ಯಾಕೆಂದರೆ ರಿಯಲೈಸೇಷನ್ ಇಲ್ಲಲ್ಲ. ಎಷ್ಟೇ ಹೇಳಿ ಬಾಬಾ ಕ್ಷಮಿಸ್ಬಿಡು, ಹಂಗೆ ಮಾಡು, ಎಲ್ಲ ನಾಟಕ, ಹೊರಗಿನ ನಾಟಕ ಶಿವಬಾಬನ ಹತ್ರ ನಡೆಯಲ್ಲ, ಶಕ್ತಿಗಳು ಸಿಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ರಸಾತಳಕ್ಕೆ ಹೊಟ್ಟೋಗ್ಬಿಡ್ತೀರಾ. ಎಚ್ಚರ ಮಕ್ಕಳೇ, ಬಂದ್ರಿ ಏನೋ ಒಳ್ಳೇದು ಮಾಡ್ಕೊಳ್ಳೋಕ್ಕೆ, ಒಳ್ಳೇದು ತಗೊಳ್ಳೋಕ್ಕೆ ಬಾಬೂರಿಂದ, ಆದರೆ ನಿಮ್ಮ ಕಿವಿಯನ್ನೇ ನೀವು ಕತ್ತರಿಸ್ಕೊಂಡು ಹೋಗ್ಬಿಡ್ತೀರಲ್ವಾ ಮಕ್ಕಳೇ. ऐसे असुर कल पहले भी थे, अभी भी अमृत जोड़ विष पीते हैं, अपना घात करते हैं और औरों को भी नुकसान पहुंचाते हैं, वायुमंडल खराब कर देते हैं. ब्राह्मणियाँ भी ये सब एक समान नहीं है, मारुति घोड़े सवार प्यादे सब है. ತಂದೆ ಹೇಳ್ತಿರೋದು, ಇಂಥ ಡ್ರಾಮಾದಲ್ಲಿ ಇಂಥವ್ರದ್ದೆಲ್ಲ ಪಾರ್ಟ್ ಇದೆ. ಇಂಥ ಅಸುರರು ಕಲ್ಪದ ಹಿಂದೆನೂ ನನ್ನ ಹತ್ರ ಬಂದರು, ಈಗಲೂ ಬಂದಿದ್ದಾರೆ. ಅಮೃತ ಬಿಟ್ಟು ವಿಷ ಕುಡಿತಾರೆ. ನಾನು ಇಷ್ಟೊಂದು ಹೇಳಿದ್ರು ವಿಷ ಕುಡಿಬೇಡಿ, ವಿಷನೇ ಅಮೃತ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ. ತನ್ನ ಘಾತ ಜನ್ಮಾಂತರದ ತನ್ನ ಕೊಲೆ ಮಾಡ್ಕೋತಾರೆ, ಬೇರೆಯವ್ರಿಗೂ ಕೊಲೆ ಮಾಡ್ತಾರೆ. ಇದರಲ್ಲಿ ಎರಡೆರಡು ಅಪರಾಧಗಳು, ದೊಡ್ಡ ಕೊಲೆಗಳಾಗುತ್ತೆ ಕಾಮ ವಿಕಾರದಲ್ಲಿ. ಎಚ್ಚರವಾಗಿ ಇರಲ್ಲ, ಅದರ ಪ್ರಜ್ಞೆ ಇಲ್ಲ, ಅದರ ಕರ್ಮ ಫಿಲಾಸಫಿದು. ಅದಕ್ಕೆ ಇಷ್ಟು ದೊಡ್ಡ ಘಾತ. ವಾಯುಮಂಡಲ ಕೆಡಿಸ್ತಾರೆ, ಆದರೆ ಏನು ಮಾಡೋಕ್ಕಾಗುತ್ತೆ. ಕೆಲವು ಬ್ರಾಹ್ಮಣಿಯರೂ ಒಂದು ಸಮಾನ ಇಲ್ಲ. ಮಾರುತಿ ಗೋಡೆ ಸವಾರ್ ಪ್ಯಾದೆ ಎಲ್ಲರೂ ಇರ್ತಾರೆ. ಅದಕ್ಕೆ ತಾನೇ ನಿಯಮ. ಬಾಬವ್ರು ಆಚೆ ಹಾಕ್ಬಿಡ್ತಿದ್ರಲ್ಲ, तुम बच्चों को अथाह खुशी होना चाहिए, बाबा मिला है और बाकी क्या. हाँ, अपने बच्चों आदि को भी संभालना है. ऐसे नहीं कि बाबा ये सब आपके हैं, अब आप संभालो, हम तो आपके बन गए हैं. बाप समझाते कि गृहस्थ व्यवहार में रहते कमल फूल समान पवित्र बनो, कोई भी पतित काम नहीं करो. बस पहली बात है काम विकार की. द्रौपदी ने भी इस पर पुकारा कि हमको ये नंगन करते हैं. पुकारा भी तब था जब बाप सुनने वाला आया था. बाप के आने के पहले कोई भी पुकारते नहीं है. किसको पुकारेंगे? बाबा आया है तभी तो पुकारते हैं. पतित से पावन बनकर फिर कहाँ जाएंगे? वापस जाना है ना, वो भी तो यही समय है. ವಾಪಸ್ ಹೋಗೋದೂ ಇದೇ ಟೈಮು. ಮಕ್ಕಳೇ, ನಿಮಗೆ ಅತಾಹ ಖುಷಿ ಬೇಕು. ನಮಗಿಷ್ಟು ದೊಡ್ಡ ತಂದೆ ಸಿಕ್ಕಿಬಿಟ್ಟಿದ್ದಾರೆ, ಇನ್ನೇನು ಬೇಕು ನಮಗೆ? ಬಾಬಾ ಸಿಕ್ಕಿದ್ರು ಅಂದರೆ ಪ್ರಪಂಚ ಸಿಕ್ತು. ತನ್ನ ಮಕ್ಕಳನ್ನು ನೀವು ಬಾಬಾ ಸಿಕ್ಕಿದ್ರು ಅಂತ ಬಿಟ್ಬಿಡೋದಲ್ಲ, ನಿಮ್ಮ ಕರ್ತವ್ಯನೂ ಮಾಡಬೇಕು, ನಿಮ್ಮ ಮಕ್ಕಳನ್ನ ಸಂಭಾಲನೆ ಮಾಡಬೇಕು. ಹಂಗಲ್ಲ, ಬಾಬಾ ನಾನು ನಿನ್ನ ಮಗು ಆಗ್ಬಿಟ್ಟಿದ್ದೀನಿ, ನೀನೇ ಸಂಭಾಲನೆ ಮಾಡ್ಕೊ, ನೀನೇ ನೋಡ್ಕೊ. ಲೆಕ್ಕಾಚಾರ ನಿಮ್ಮದು, ಬಾಬಾ ಬಂದು ಸಂಭಾಲನೆ ಮಾಡಬೇಕು. ಹೆಂಗಿದೆ ನೋಡ್ರಿ ವಿಚಿತ್ರ. ಬಾಬಾ ಶಕ್ತಿ ಕೊಡ್ತಾರೆ, ಬಟ್ ಮಾಡೋದು ಸಂಭಾಲನೆ ಮಾಡೋದು, ನಿಮ್ಮ ಕರ್ತವ್ಯಗಳನ್ನು
ನಿಮ್ಮ ಋಣಗಳನ್ನು ತೀರಿಸ್ಕೋಬೇಕಲ್ಲ, ಅದಂತೂ ನೀವೇ ಮಾಡಬೇಕಾಗುತ್ತೆ. ಅದಕ್ಕೇನು ಹೇಳ್ತಿದ್ದಾರೆ, ಮಕ್ಕಳೇ ನೀವು ನನ್ನ ಮತದ ಮೇಲಿರಿ, ಗೃಹಸ್ಥ ವ್ಯವಹಾರದಲ್ಲಿದ್ದು ಪವಿತ್ರರಾಗಿರಿ, ಪತಿತ ಕರ್ಮಗಳನ್ನು ನೀವು ಮಾಡಿಕೊಡ್ದು ನನ್ನವರಾದಮೇಲೆ. ಯಾಕೆಂದರೆ ಮುಖ್ಯವಾದ ಮಾತು ಕಾಮ ವಿಕಾರದ್ದು. ದ್ರೌಪದಿನೂ ಇದಕ್ಕೇನೆ ಕರೆದಿದ್ದು ನನ್ನನ್ನು, ಬಂದು ನಮ್ಮನ್ನು ಪಾವನ ಮಾಡು, ನಮ್ಮನ್ನು ವಿಕಾರಿಗಳನ್ನು ಮಾಡ್ತಾರೆ ಇವರು, ರಕ್ಷಣೆ ಮಾಡು ಅಂತ ನನ್ನನ್ನು ಕೇಳಿದ್ದು. ಯಾವಾಗ ಕರೆದಿದ್ದು? ನಾನು ಯಾವಾಗ ಸೃಷ್ಟಿಗೆ ಬಂದೆ ಆಗ ಕರೆದಿದ್ದು. ಎಲ್ಲರೂ ಬಂಧನದಲ್ಲಿರೋ ಬಾಂಧೇಲಿ ಅಕ್ಕಂದರೆಲ್ಲ ಎಷ್ಟು ಕೂಗ್ತಾರೆ, ಕಿರಿಚುತ್ತಾರೆ ಅಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನಾನೀಗ ಬಂದಿದ್ದೀನಿ ನಿಮ್ಮನ್ನು ಪಾವನ ಮಾಡೋಕ್ಕೆ. ಸೊ ಪತಿತರಿಂದ ಪಾವನ ಆಗಲೇಬೇಕು, ಆವಾಗಲೇ ನೀವು ವಾಪಸ್ ಬರೋದು. ಇದೇ ಟೈಮ್. ಸಬ್ಕ ಸದ್ಗತಿ ದಾತಾ ಲಿಬರೇಟರ್ ಏಕಿ ಲಿಬರೇಟರ್ ಸದ್ಗತಿ ದಾತ ನಾನು ಬಂದ್ಬಿಟ್ಟಿದ್ದೀನಿ, ಪತಿತರಾಗಬೇಡಿ ಮಕ್ಕಳೇ, ಎಚ್ಚರ ಅಂತಾರೆ. यहाँ तो दुख है साधु संत आदि कोई भी सुखी हो न सके, सबको कोई न कोई दुख है, रोग आदि होता है, कोई गुरु अंधा लूला भी होता है, ज़रूर कोई ऐसा काम किया है तब तो अंधा लूला बनते हैं. सतयुग में कोई अंधा लूला आदि थोड़े ही होगा, मनुष्य थोड़े ही समझते हैं, बाप ही आकर समझाते हैं. बाप ही ज्ञान सागर पतित पावन है. ತಂದೆ ಹೇಳ್ತಿದ್ದಾರೆ, ಇಲ್ಲಿ ಅತಿಯಾದ ದುಃಖ ಇದೆ, ಸಾಧು ಸಂತರೂ ದುಃಖಿಗಳಾಗಿದ್ದಾರೆ, ಯಾರಿಗೂ ಸುಖ ಇಲ್ಲ. ಈಗ ನೋಡಿ, ಕೆಲವರು ಅದರಲ್ಲಿನೂ ಕಣ್ಣಿರಲ್ಲ ಅಥವಾ ಕೈಕಾಲು ಇರಲ್ಲ, ಈ ಥರ ಎಲ್ಲ ಏನೆಲ್ಲ ಇದೆ. ಇದು ಕರ್ಮಾನುಸಾರವಾಗಿ ಒಂದು ಕಲಿಯುಗದಲ್ಲಿ ಇಂದಿನ ಕರ್ಮ ಏನೋ ಹಂಗೆ ಮಾಡಿರ್ಬೇಕು, ಯಾವ ಕಾರಣ ಹಿಂಗಾಗುತ್ತೆ. ಸತ್ಯುಗದಲ್ಲಿ ಇದೆಲ್ಲ ಇರಲ್ಲ ಮಕ್ಕಳೇ. ಸತ್ಯುಗ ನೋಡ್ರಲ್ಲ ಎಷ್ಟು ಸುಂದರ ಜಗತ್ತನ್ನು ಬಾಬಾ ಸ್ಥಾಪನೆ ಮಾಡ್ತಾರೆ. ನಾನು ಇದೆಲ್ಲ ಬಂದು ಕರ್ಮ ಫಿಲಾಸಫಿಯನ್ನು ಹೇಳ್ತೀನಿ, ಮೊದಲು ಇದೆಲ್ಲ ಯಾರು ಹೇಳಲ್ಲ. ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು, ನಾನು ಜ್ಞಾನ ಸಾಗರ ಪತಿತ ಪಾವನ ಬಾಕಿ ತೋ ಸಬೇ ಭಗತ್. ಜ್ಞಾನ ಸಾಗರ ಬಂದು ಜ್ಞಾನ ಕೊಟ್ಟಾಗ್ಲೇ ಜ್ಞಾನ, ಇಲ್ಲಾಂದರೆ ಬಾಕಿ ಜಗತ್ತಲ್ಲಿ ಬರೀ ಭಕ್ತಿ ಇದೆ, ಭಕ್ತರಿದ್ದಾರೆ. वो भक्ति मार्ग ही अलग है, वो है सीढ़ी उतरने का मार्ग. उतरने में जीवन बंध में आने में 84 जन्म लगता है, फिर 1 सेकंड लगता है जीवन मुक्त बनने में. अगर उनकी मत पर चल बाप को याद करे तो नंबर वार तो है. ತಂದೆ ಹೇಳೋದು ಭಕ್ತಿ ಮಾರ್ಗ ಸಪ್ರೇಟು. ಭಕ್ತಿ ಮಾರ್ಗ ಏನು, ಇಳಿಯೋ ಮಾರ್ಗ. ಪತಿತರಾಗ್ತಾ ಹೋಗ್ತಾರಲ್ಲ, ಎಷ್ಟು ಇಳಿತಾ ಹೋಗ್ತಾರೆ ಅಷ್ಟು ಜೀವನ ಬಂಧನಗಳಲ್ಲಿ ಬರ್ತಾರೆ. ಬಂಧನದಲ್ಲಿ ಕಂಪ್ಲೀಟ್ ಬರೋಷ್ಟರೊಳಗೆ 84 ಜನ್ಮ ಹಿಡಿಯುತ್ತೆ. ಈ ಜೀವನ್ ಮುಕ್ತಿಗೆ 1 ಸೆಕೆಂಡು. ಬಟ್ ಯಾರಿಗೆ ಹಂಗೆ, ಯಾರು ಪೂರ್ಣ ರೀತಿಯಲ್ಲಿ ನನ್ನನ್ನು ನೆನಪು ಮಾಡ್ತಾರೆ, ನನ್ನನ್ನು ನಿಶ್ಚಯ ಇಡ್ತಾರೆ, ಅವ್ರು ಮುಕ್ತರಾಗ್ಬಿಡ್ತಾರೆ. ನಂಬರ್ ವಾರಂತೂ ಇದ್ದಾರೆ. ಯಾಕೆಂದರೆ ನನ್ನ ಮತದ ಮೇಲೆ ನಡೆದು ನನ್ನನ್ನು ನೆನಪು ಮಾಡಬೇಕಲ್ವಾ, ಅವಾಗ ತಾನೇ ಸೆಕೆಂಡಲ್ಲಿ ಜೀವನ್ ಮುಕ್ತಿ. ಒಂದು ಸಾರಿ ಪ್ರತಿಜ್ಞೆ ಮಾಡಿದ ನಂತರ ಜೀವನ ಪರ್ಯಂತ ಬಾಬಾವ್ರ ಶ್ರೀಮತ ಹಂಗಿಂಗೆ ಮಾಡಿಕೊಡು, ಅದು ಕ್ವಾಲಿಟಿ. कहते हैं हमको फलानी टीचर मिले तो अच्छा है, तो ज़रूर खुद कमज़ोर है, तब तो कहते हैं फलानी को 2-4 मास के लिए भेजो. बाबा कहते हैं ये भी भूल है, तुम ब्राह्मणी को क्यों याद करते हो, क्योंकि बाप सहज बात बताते हैं. सिर्फ बाप को याद करो और स्वदर्शन चक्र फिराओ, औरों को भी समझाओ. बस इसमें ब्राह्मणी आकर क्या करेंगे, ये तो सेकंड की बात है. ये तुम धंधे दौरे में ये भूल जाते हो, फिर भी ब्राह्मणी यही कहेंगे ना, मन मना भव. कई बुद्धू लोग समझते भी नहीं है, सिर्फ कहते हैं ब्राह्मणी अच्छी चाहिए. ज्ञान तो तुमको मिलता है, बाप और वर्षे को याद करो, देहाभिमान को छोड़ो. ये हमारा सेंटर है, ये इनका सेंटर है, ये जिज्ञासु यहाँ क्यों जाते हैं, वहाँ क्यों जाते हैं, ये सब देहाभिमान है. सब शिव बाबा के सेंटर से, हमारा थोड़े ही सेंटर है. तुमको ये क्यों होता है कि फलाने हमारे सेंटर पर क्यों नहीं आता,
कहाँ भी जाए ना बाबा हमेशा कहते कोई से मांगो ही नहीं। ये समझ सकते कि बीज नहीं बोएंगा तो मिलेगा क्या। ತಂದೆ ಹೇಳ್ತಿದ್ದಾರೆ ಅಂದರೆ ಬ್ರಾಹ್ಮಣಿಯರನ್ನು ಕಳಿಸಿ ಬಾಬಾ ಒಳ್ಳೆ ಬ್ರಾಹ್ಮಣಿಯರನ್ನು ಒಳ್ಳೊಳ್ಳೆ ಅಕ್ಕಂದ್ರನ್ನ ಕಳಿಸಿ ಸರ್ವೀಸ್ ಚೆನ್ನಾಗಿ ಮಾಡಬೇಕು. ಬಾಬಾ ಹೇಳ್ತಾರೆ ನೀವೇನು ಖುದ್ದು ವೀಕ್ ಆಗಿದ್ದೀರಾ ಒಳ್ಳೊಳ್ಳೆ ಬ್ರಾಹ್ಮಣಿಯರನ್ನು ಸೆಲೆಕ್ಟ್ ಮಾಡಿ ಕಳ್ಸೋಕ್ಕೆ. ಅವರೇನು ಓದಿಸೋರ? ನಾನು ಓದಿಸೋದು ಮುರಳಿ ನಂದು. ನಾನು ಎಲ್ಲರಿಗೇನು ಮತ ಕೊಡ್ತೀನಿ? ನನ್ನನ್ನು ಆತ್ಮ ಅಂತ ತಿಳ್ಕೊಂಡು ನೆನಪು ಮಾಡ್ರಪ್ಪ ಅಂತ ಹೇಳ್ತೀನಿ. ತಂದೆ ಆಸ್ತಿಯನ್ನು ನೆನಪು ಮಾಡ್ಕೊಂಡಿರಿ ಅಂತ ನೀವು ಮರೆತ್ರೂ ನಿಮ್ಮ ವ್ಯವಹಾರದಲ್ಲಿದ್ದರೆ ಅಕ್ಕಂದರು ಏನು ಹೇಳ್ತಾರೆ? ಮನ್ಮನಾಭವ ಮನ್ಸನ್ ಬಾಬಲ್ಲಿ ಇಡಿ ಅಂತ. ನೀವು ಒಳ್ಳೊಳ್ಳೆ ಅಕ್ಕಂದ್ರು ಬೇಕು, ಅಕ್ಕಂದ್ರಿದ್ರೆ ಚೆನ್ನಾಗಿರುತ್ತೆ. 2 ತಿಂಗಳು 4 ತಿಂಗಳಿಗೆ ಬಾಬಾ ಒಳ್ಳೊಳ್ಳೆಯವ್ರನ್ನ ಕಳಿಸು ಅಂತ ಹೇಳೋದೂ ಬಾಬಾ ಹೇಳ್ತಾರೆ ಭೂಲೆ, ಮಿಸ್ಟೇಕ್ ಇದು. ಯಾರ ಆಧಾರದ ಮೇಲೆ ಇರೋಂಗಿಲ್ಲ, ನೀವು ಬಾಬನ ಆಧಾರದ ಮೇಲೆ ಇರಬೇಕು. ಅಕ್ಕಂದ್ರಿಗೂ ಶಿಕ್ಷಣ ಏನು ಕೊಡ್ತಿದ್ದಾರೆ ಬಾಬಾ? ನಾ ಈ ಜಗ್ಗಾಸ ಇದು ನಮ್ಮ ಸೆಂಟ್ರು, ಇದು ನಿನ್ನ ಸೆಂಟ್ರು, ಅವ್ರ ಸೆಂಟ್ರು, ನನ್ನ ಸೆಂಟ್ರು, ತೇರಾ ಮೇರಾ ಇಲ್ಲಿ ಇರೋಂಗಿಲ್ಲ. ಎಲ್ಲ ಶಿವಬಾಬನ ಸೆಂಟರ್ಸು. ಈ ಸೆಂಟ್ರಿಗೆ ಬರದೆ ಆ ಸೆಂಟ್ರಿಗೆ ಹೋಗ್ತಾರೆ, ಅಲ್ಲ್ಯಾಕೆ ಹೋಗ್ತಾರೆ, ನೀವು ಇಲ್ಲಿ ಬರಬೇಕಲ್ವಾ? ಇದೆಲ್ಲ ಮಾಡಬೇಡಿ. ಯಾರೆಲ್ಲಿ ಹೋಗ್ತಾರೋ ಹೋಗ್ತಾರೆ. ಬಾಬಾ ನಮ್ಮ ದಾದಿ ಹೇಳೋರು ಏಕ್ ಜಾಯೇಗಾ ತೋ 20 ಆಯೇಗಾ, ಚಿಂತೆ ಏಕೆ ಮಾಡ್ತೀರಾ? ಯೋಗ ಮಾಡಿರಿ ಸಾಕು ಅಂತ. ಸರಿಯಾಗಿ ಯೋಗ ಮಾಡಿ ಒಬ್ಬರು ಬದಲಾಗಿ 20 ಜನ ಬರ್ತಾರೆ. ಒಬ್ಬರು ಹೋದ್ರೆ ನಿಶ್ಚಿಂತವಾಗಿರಿ, ಆನಂದವಾಗಿರಿ. ದಾದಿ ನೋಡ್ತಿದ್ನಲ್ಲ, ಎಂದೂ ನೆವರ್ ಅವ್ರಗಳ ಮುಖದಲ್ಲಿ ನನ್ನ ಸೆಂಟ್ರು ನಿನ್ನ ಸೆಂಟ್ರು, ನಂದು ನಿಂದು ಇಲ್ವೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಇದೆಲ್ಲ ಸರಿ ಇಲ್ಲ ಮಕ್ಕಳೇ. ಯಾವಾಗಲೂ ಯಾರನ್ನು ನೀವು ಭಿಕ್ಷೆ ಬೇಡಕ್ಕೆ ಹೋಗಬೇಡ್ರಿ. ಬಾಬಾ ಕೂತಿದ್ದಾರೆ, ಏನಕ್ಕೆ ಕೇಳಬೇಕು? ಮಾಂಗನೇಸೆ ಮರ್ನಾ ಬಲ ಅಂತ ಹೇಳ್ಕೊಟ್ಟಿದ್ದಾರಲ್ಲ. ಇದಂತೂ ಅರ್ಥ ಆಗುತ್ತೆ. ಯಾರ ಭಾಗ್ಯದಲ್ಲಿದೆ ಅವ್ರ ಬೀಜ ಅಂತೂ ಆಗ್ತಾರೆ. ಅವ್ರಿಗೇನು ಹೇಳಬೇಕಾಗಿಲ್ಲ, ನೀವು ಇದು ಮಾಡಿರಿ ಅದು ಮಾಡಿರಿ ಅಂತ. ಯಾವ್ರಿಗೆ ತಾನೇ ಟಚ್ ಆಗುತ್ತೆ ನನ್ನ ಡ್ಯೂಟಿ ಏನು, ನಾನೇನು ಮಾಡಬೇಕು ಅಂತ. ಯಾರ ಭಾಗ್ಯದಲ್ಲಿ ಇಲ್ಲ ಅವ್ರು 1 ರೂಪಾಯಿನೂ ತೆಗಿಯೋಕ್ಕಾಗಲ್ಲ. ಯಾಕೆಂದರೆ ಬಾಬೂರು ಟಚಿಂಗ್ಸ್ ಇಲ್ಲದೆ ಇಲ್ಲಿ ಯಾರೂ ಸೇವೆ ಮಾಡೋಕ್ಕಾಗಲ್ಲ. ಮನುಷ್ಯರೇನು ಮಾಡ್ತಾರೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಮಕ್ಕಳೇ ಬಾಬನ ನೆನಪಲ್ಲಿರಪ್ಪ ಅಂತ. ಭಕ್ತಿ ಮಾರ್ಗ ಮೇ ಬಿ ದಾನ ಪುಣ್ಯ ಕಿಯಾ ಜಾತಾ ಹೈ. ಭಾಗ್ಯ ಇರೋ ಮಕ್ಕಳಿಗೆ ದಾನ ಪುಣ್ಯದ ಕರ್ಮದ ಜ್ಞಾನ ಇರೋ ಕಾರಣ ಅವರು ಕೊಡದೆ ಮಾಡದೆ ಇರೋಕ್ಕಾಗೋದೇ ಇಲ್ಲ. ಹೇಳ್ಬೇಕೇನಕ್ಕೆ? ದೊಡ್ಡ ಪ್ರೋಗ್ರಾಮ್ ಆದುವಾಗ ಎಲ್ಲ ಮೀಟಿಂಗ್ ಮಾಡಿ ಎಲ್ಲರಿಗೆ ಇಶಾರ ಮಾಡಲಾಗುತ್ತೆ. ಬಾಕಿ ಬಾಬಾ ಹೇಳ್ತಾರೆ ಬೇಡೋದು ಬೇಡ. तुम सब भक्ति मार्ग में ईश्वर अर्थ इनडायरेक्ट करते थे, फिर सन्यासियों को भी बहुत देते हैं. नहीं तो दान गरीबों को दिया जाता है, ना कि साहूकारों को. इसमें अनाज का दान सबसे अच्छा होता है. सो भी बाप समझाते हैं दान करने से दूसरे जन्म में भी उसका फल मिल जाता है. ईश्वरी सबको फल देते हैं. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಂತೂ ಇಂಡೈರೆಕ್ಟು, ಇಲ್ಲಿ ಡೈರೆಕ್ಟು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಸನ್ಯಾಸಿಗಳಿಗೂ ಮೊದಲು ತುಂಬ ಕೊಡ್ತಾಯಿದ್ರು ದಾನ ಪುಣ್ಯ. ಅವಾಗೆಲ್ಲ ಅವರು ಹೋಗಿ ತಗೊಂಡು ಬರ್ತಾಯಿದ್ರು ಹಳ್ಳಿಗಳಲ್ಲಿ ಬಂದು, ಅಷ್ಟು ಎಲ್ಲ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಾಯಿದ್ರು. ದಾನ ಯಾವಾಗಲೂ ಬಡವರಿಗೆ ಕೊಡಲಾಗುತ್ತೆ, ಸಾಹುಕಾರರಿಗೆ ಯಾರೂ ದಾನ ಕೊಡಲ್ಲ. ಅದರಲ್ಲಿ ಲೌಕಿಕದಲ್ಲಿ ನೋಡಿ ಅನ್ನದಾನ, ನೀರಿನ ದಾನ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಬಂದಾಗ ಬಾಬಾ ಹೇಳ್ತಾರೆ ಬಡವರಿಗೆ ದಾನ ಕೊಡಲಾಗುತ್ತೆ. ತಂದೆ ಹೇಳೋದು ದಾನ ಮಾಡಿದ್ರೆ ಬೇರೆ ಜನ್ಮದಲ್ಲಿ ಅದು ವಾಪಸ್ ನಿಮಗೆ ಫಲ ಮಲ್ಟಿಪ್ಲೈ ಆಗಿ ಸಿಗುತ್ತೆ. ಚಾಹೆ ಬಲೆ ಭಕ್ತಿಯಲ್ಲಿ ಮಾಡಿದ್ರೂ ನೆಕ್ಸ್ಟ್ ಜನ್ಮಕ್ಕೆ ಅದು ಮಲ್ಟಿಪ್ಲೈ ಆಗೇ ಸಿಗೋದು. ಎಷ್ಟು ಮಾಡಿದ್ರೆ ಅಷ್ಟೇ ಸಿಗಲ್ಲ. ಈಶ್ವರನಿಗೆ ಈಶ್ವರಾರ್ಥವಾಗಿ ಏನು ಮಾಡ್ತೀರಿ? ಇನ್ನು ಡೈರೆಕ್ಟ್ ಮಾಡೋದ್ರಿಂದ ನೋಡಿ ಇಡೀ ಕಲ್ಪಕ್ಕೆ 2 ಯುಗ ಅಂತೂ ರಿಸರ್ವ್ಡ್. ಬಟ್ ಸ್ಟಿಲ್ ಕಲ್ಪಕ್ಕೆ ಯಾರೆಷ್ಟು ಪ್ರೀತಿಯಿಂದ ಯಾರೆಷ್ಟು ಶ್ರದ್ಧೆಯಿಂದ ಮಾಡ್ತಾರೆ, ಅದು ಸೋ ಇಂಪಾರ್ಟೆಂಟು. ಇವಾಗ ನಿಮ್ಮನ್ನು ನೀವು ನೋಡ್ಕೋಬೇಕು. ಲಾಕ್ಡೌನಲ್ಲಿನೂ ಎಲ್ಲ ಸೆಂಟರ್ಸಲ್ಲಿ ಅಕ್ಕಂದರು ಕೆಲವೆಲ್ಲ ರೆಂಟೆಡ್ ಬಿಲ್ಡಿಂಗಲ್ಲಿದ್ದಾರೆ. ಅವ್ರದ್ದೆಲ್ಲ ಕೇಳೋದು, ಅಥವಾ ಬಾಬನ ಮನೆ ನನ್ನ ಮನೆ ಅಂದಾಗ ನಾನು ಅಲ್ಲಿ ಎಲ್ಲ ತರಹದ ಸಹಯೋಗಿಯಾಗಿ ನಿಲ್ಲಬೇಕು ಅನ್ನೋದು, ತಂದೆಯ ಕಾರ್ಯಕ್ಕೆ ಅನ್ನೋದು ಎಷ್ಟು ನನಗೆ ವಿಚಾರ ನಡೀತದೆ ಅನ್ನೋದು ನೀವು ಯೋಚನೆ ಮಾಡಬೇಕು. ನಾನು ಯಾವ ತರಹ ಬಾಬಾವರ ಪ್ರತಿ ಬಾಬಾ ನಂದು ಅಂತ ಎಷ್ಟು ತಿಳ್ಕೊಳ್ತಾ ಇದ್ದೀನಿ,
ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಅಂತೂ ಶಿವ ಬಾಬನಿಗೆ बाप समझाते हैं दान करने से दूसरा जन्म में उसका फल मिलता है, ईश्वरी सबको फल मिलता है, देते हैं. साधु संत आदि कोई रिटर्न नहीं दे सकते, देने वाला एक ही बाप है, किसके भी थ्रू देवे ना. बाप समझाते तुम ईश्वर अर्थ देते थे तो दूसरे जन्म में तुमको एवजा दिलाते थे. अभी तो मैं डायरेक्ट आया हूँ, अभी तुमको 21 जन्मों के लिए रिटर्न मिलेगा, फिर तो मौत सामने खड़ा है. ಏನು ಮಾಡಬೇಕು ಮಾಡ್ಕೊಂಬಿಡಿ ಅಂತ ಹೇಳ್ತಿದ್ದಾರೆ. ತಂದೆ ಹೇಳ್ತಿರೋದು ಬಾಬಾ ತಿಳಿಸೋದೇನು, ಮಕ್ಕಳೇ ನಾನು ಯಾರ್ದು ಇಟ್ಕೊಳ್ಳಲ್ಲ, ಭಕ್ತಿಯಲ್ಲೂ ಇಟ್ಕೊಳ್ಳಲ್ಲ, ಏನು ದಾನ ಸಾಧು ಸಂತರಿಗೆ ನೀವು ಮಾಡ್ಬೋದು ಈಶ್ವರಾರ್ಥ ಅಂತ. ಆವಾಗ ನಾನು ರಿಟರ್ನು ನಿಮಗೆ ಯಾರ್ದೋ ಥ್ರೂ ಹೆಂಗೋ ಕೊಡ್ತೀನಿ ಅಂತೂ ಕೊಡ್ತೀನಿ. ಭಕ್ತಿಯಲ್ಲಿ ಅಲ್ಪ ಕಾಲಕ್ಕೆ, ಈಗ ನಾನು ಡೈರೆಕ್ಟಾಗಿ ಬಂದಿರೋದ್ರಿಂದ ನನಗೇನು ಮಾಡ್ತೀರಾ, 21 ಜನ್ಮಗಳಿಗೆ ಸಂಪನ್ನ ಪ್ರಾಪ್ತಿಗಳು ತಂದೆ ಕೊಟ್ಬಿಡ್ತಾರೆ. ಸಾಧು ಸಂತರು ನಿಮಗೆ ರಿಟರ್ನ್ ಕೊಡೋಕ್ಕಾಗಲ್ಲ. ನೀವು ಈಶ್ವರಾರ್ಥ ಅಂತ ಏನು ಬಾಬನ ಹೆಸರು ತೊಗೊಂಡು ಮಾಡ್ತೀರೋ ಎಲ್ಲ ನಿಂದಪ್ಪ, ನಿನಗೆ ಕೊಡ್ತಿದ್ದೀನಿ ಅಂತ, ಅದನ್ನು ನಾನು ರಿಟರ್ನ್ ಮಾಡ್ತೀನಿ ಅಂತಾರೆ ಬಾಬಾ. ಯಾಕೆ ನನಗೆ ಡೈರೆಕ್ಟಾಗಿ ಬಂದಿದ್ದೀನಿ ಅಂತ. ಈಗಂತೂ ಮೃತ್ಯು ಮುಂದಿದೆ ಮಕ್ಕಳೇ. ಭಕ್ತಿ ಮಾರ್ಗ ಮೇ ತುಮಕೋ ऐसे नहीं कहते थे कि मौत सामने खड़ा है इसलिए अपना सफल करो, नहीं. तो अब बाप समझाते हैं जिसको भी चाहिए ये रूहानी हॉस्पिटल खोलो. कोई कहते मकान बनाए उसमें ये हॉस्पिटल खोले, बाबा कहते आज मकान बनाओ कल मर जाए तो भी ये सब ख़त्म हो जाएगा, शरीर पर भरोसा नहीं है, जो है उसमें भी तब तक एक कमरा रख दो जिसमें रूहानी हॉस्पिटल रूहानी कॉलेज बनाओ, बहुतों का कल्याण करेंगे तो बहुत ऊंच पद पाएंगे. ಮಕ್ಕಳೇ ಮೃತ್ಯು ಮುಂದಿದೆ, ಏನು ಬೇಕೋ ನೀವು ಸಫಲ ಮಾಡ್ಕೊಳ್ಳಿ. ಭಕ್ತಿ ಮಾರ್ಗದಲ್ಲಿ ಹಿಂಗೆ ಹೇಳಲಿಲ್ಲಲ್ಲ ಯಾರೂ, ಏನು ನೋಡ್ರಿ ಮೃತ್ಯು ವಿನಾಶ ಮುಂದಿದೆ ಎಲ್ಲ ಸಫಲ ಮಾಡ್ಕೊಳ್ಳಿ ಅಂತ. ಈಗ ತಂದೆ ಪರಮಾತ್ಮ ಬಂದಿರೋದ್ರಿಂದ ಹೇಳ್ತಿದ್ದಾರೆ, ಮಕ್ಕಳೇ ಈಗೇನು ಮಾಡಬೇಕೋ ಮಾಡ್ಕೊಂಡ್ಬಿಡಿ. ನಿಮ್ಮ ಹತ್ರ ಧನ ಇದೆಯಾ, ಸೆಂಟರ್ಸ್ ತೆಗೀರಿ, ರೂಹಾನಿ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ. ಕೆಲವ್ರು ಕೇಳ್ತಾರೆ, ಬಾಬಾ ನಮ್ಮ ಮನೆ ಮಾಡಿ ಅದರಲ್ಲಿ ಒಂದು ಜಾಗ ನಿನಗೋಸ್ಕರ ಮಾಡಲಾ ಅಂತ. ಬಾಬಾ ಹೇಳ್ತಾರೆ, ಬಲೆ ಮಾಡಿ ಮಕ್ಕಳೇ, ಆದರೆ ಇವತ್ತು ಮಾಡಿ ನಾಳೆ ಹೋದರೆ ಎಲ್ಲ ಸಮಾಪ್ತಿ ಆಗ್ಬೋದು, ಆದರೆ ಇರೋವರೆಗೂ ನೀವು ಅನೇಕರಿಗೆ ಉದ್ಧಾರ ಮಾಡಲಿಕ್ಕೆ ಒಂದು ಜಾಗ ಮಾಡ್ತೀರಾ ಅಂದರೆ ಅದರಿಂದ ಎಷ್ಟು ಜನ ಲಾಭ ತಗೋತಾರೋ ಅಷ್ಟು ನೀವು ಶ್ರೇಷ್ಠ ಪದವಿ ತಗೋತೀರ. ಎಷ್ಟು ಅನೇಕರ ಕಲ್ಯಾಣ ಮಾಡ್ತೀರಾ ಅದರ ಆಧಾರದ ಮೇಲೆ ನಿಮ್ಮ ಭಾಗ್ಯ. ಅಂದರೆ ಅರ್ಥ ಏನು, ನಾವು ಯಾವುದನ್ನೇ ದಾನ ಮಾಡಿದಾಗ ಅದು ಮಲ್ಟಿಪ್ಲೈ ಆಗಿ ಬರುತ್ತೆ. ಅದಕ್ಕೆ ದಾನ ಪುಣ್ಯ ಮಾಡೋ ಸಿಸ್ಟಮ್ ಓನ್ಲಿ ನೋಡಿ ಭಾರತದಲ್ಲಿದೆ. ಅದನ್ನು ಈಶ್ವರಾರ್ಥವಾಗಿ ಮಾಡೋದು ಭಾರತದಲ್ಲಿದೆ. ಬಾಬನನ್ನು ನೋಡಿ ಭಕ್ತಿಯಲ್ಲೂ ಹೆಂಗೆ ಕಟ್ಟಾಕೊಂಡು ಬಂದ್ವಿ ನಾವು, ಗೊತ್ತಿರಲಿಲ್ಲ. ಬಟ್ ಸ್ಟಿಲ್ ಬಾಬಾ ಎಲ್ಲ ನಿಂದಲ್ವಾ, ಕೆರೆ ನೀರನ್ನು ಕೆರೆ ಚೆಲ್ಲಿಗೆ, ಹಂಗೆ ನಿಸ್ವಾರ್ಥ ನಿಷ್ಕಾಮವಾಗಿ ಮಾಡೋ ಭಕ್ತರು ಇದ್ದಾರೆ. ಯಾರು ತನ್ನ ಹೆಸರೇ ಹೇಳ್ಕೊಳ್ಳಲ್ಲ, ಗೊತ್ತೇ ಆಗಲ್ಲ. ಕೆಲವರು ಒಂದು ಕಲ್ಲು ಕೊಟ್ಟರು ಅದ್ರ ಮೇಲೆ ಒಂದು ಫ್ಯಾನ್ ಕೊಟ್ಟರು ಹೆಸರು ಬರ್ಕೊಂಬಿಡ್ತಾರೆ. ಖಾಲಿ ಆಗುತ್ತೆ, ಬಟ್ ಆದರೂ ಇಷ್ಟು ಕೊಡ್ತಾರೆ ಬಾಬಾ, ಇಟ್ಕೊಳ್ಳಲ್ಲ ಯಾರ್ದು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग, थैंक यू बाबा, शुक्रिया. ಯಾವ್ಯಾವ ಥರದ ಶಿಕ್ಷಣಗಳು, ಡ್ರಾಮಾದಲ್ಲಿ ಶ್ರೇಷ್ಠ ಸತ್ಕರ್ಮಗಳ ಲಿಸ್ಟನ್ನು ಹೇಳ್ಕೊಂಡು ಬಂದರು ಬಾಬಾ, ಏನು ಮಾಡಬೇಕು ಏನು ಮಾಡಿಕೊಡ್ದು ಅಂತ. धारणेगे श्रीमत पर अपने आप को देखना है कि इस विनाश काल में मेरी एक बाप से सच्ची प्रीत है. ಪ್ರಶ್ನೆ ಕೇಳ್ತಿದ್ದಾರೆ ಬಾಬಾ, ಕೇಳ್ಕೊಳ್ಳಿ ನಿಮ್ಮನ್ನ ಅಂತ. और सब संग तोड़ एक संग जोड़ा है.
कभी कोई विक्रम करके आसुर तो नहीं बनते, ऐसी ಚೆಕಿಂಗ್ कर ಸ್ವಯಂ ಕೋ ಪರಿವರ್ತನ್ करना है. ಹೇಳಿದ್ರಲ್ಲ, ನಿಮ್ಮ ಸರ್ಜನ್ ನೀವೇ ಆಗ್ರಿ ಅಂತ, ಆಪರೇಷನ್ ಮಾಡ್ಕೊಳ್ರಿ ಅಂತ. ಶ್ರೀಮತದ ಮೇಲೆ ತನ್ನನ್ನು ತಾನು ನೋಡ್ಕೊಳ್ಬೇಕು. ವಿನಾಶ ಕಾಲದಲ್ಲಿ ನಾನು ಒಬ್ಬ ತಂದೆಯ ಜೊತೆ ಸತ್ಯ ಪ್ರೀತಿ ಇಟ್ಟಿದ್ದೀನಾ? ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೊಳ್ಳೋಕ್ಕೆ. ಎಲ್ಲ ಸಂಘವನ್ನು ಬುದ್ಧಿಯಿಂದ ತೆಗೆದು ಒಬ್ಬ ತಂದೆ ಒಬ್ಬರ ಜೊತೆ ಜೋಡಿಸಿದ್ದೀನಾ? ನೆಕ್ಸ್ಟ್ ಪ್ರಶ್ನೆ. ಆಮೇಲೆ ಯಾವುದೇ ವಿಕರ್ಮ ಮಾಡಿ ನಾನು ಅಸುರನಾಗ್ತಿಲ್ಲ ತಾನೇ? ಪ್ರಶ್ನೆ. ಈ ಥರ ಚೆಕ್ಕಿಂಗನ್ನು ಸ್ವಯಂ ತಾನೇ ಮಾಡಿಕೊಂಡು ಸ್ವಯಂ ತನ್ನ ಪರಿವರ್ತನೆ ತಾನೇ ಮಾಡ್ಕೋಬೇಕು. इस शरीर पर कोई भरोसा नहीं है, इसलिए अपना सब कुछ सफल करना है. अपनी स्थिति एकरस अचल बनाने के लिए ड्रामा के रास को बुद्धि में रखकर चलना है. ಈ ಶರೀರದ ಮೇಲೆ ಯಾವ ಭರವಸೆ ಇಲ್ಲ, ಅದರಿಂದ ತನ್ನ ಎಲ್ಲವನ್ನು ಸಫಲ ಮಾಡಬೇಕಾಗಿದೆ. ತನ್ನ ಸ್ಥಿತಿಯನ್ನು ಏಕರಸ ಅಚಲ ಮಾಡಿಕೊಳ್ಳಿಕ್ಕೋಸ್ಕರ ಡ್ರಾಮಾದ ರಹಸ್ಯವನ್ನು ಬುದ್ಧಿಯಲ್ಲಿ ಇಟ್ಕೊಂಡು ನಡಿಬೇಕಾಗಿದೆ. ತನ್ನ ಪ್ರತಿ ಶ್ವಾಸ ಸಫಲ ಮಾಡಬೇಕು, ಪ್ರತಿ ಸಂಕಲ್ಪ ಸಫಲ ಆಗಬೇಕು. ಬಾಬನ ನೆನಪಲ್ಲಿ ತನ್ನ ಹತ್ರ ಏನಿದೆಯೋ ಸಫಲ ಮಾಡ್ಕೊಂಡು ಹೋಗಬೇಕು. ಇದು ಎಚ್ಚರವಾಗಿರಬೇಕು. ಸರಿನಾ? ವರದಾನ. निष्काम सेवा द्वारा विश्व का राज्य प्राप्त करने वाले विश्व कल्याणी रहम दिल भव. ನಿಷ್ಕಾಮ ಸೇವೆಯ ಮುಖಾಂತರ ವಿಶ್ವದ ರಾಜ್ಯ ಪ್ರಾಪ್ತಿ ಮಾಡ್ಕೊಳ್ಳೋರೇ ವಿಶ್ವ ಕಲ್ಯಾಣಿ ದಯಾಹೃದಯಗಳು. ಎಷ್ಟು ದೊಡ್ಡ ವಿಶ್ವ ಕಲ್ಯಾಣ ಮಾಡ್ತೀರೋ ಅಷ್ಟು ದೊಡ್ಡ ರಾಜ್ಯ ಭಾಗ್ಯ. जो निष्काम सेवादारी है उन्हें कभी ये संकल्प नहीं आ सकता कि मैंने इतना किया, मुझे इससे कुछ मान शान मान या महिमा मिलनी चाहिए, ये भी लेना हुआ. दाता के बच्चे अगर लेने का संकल्प करते हैं तो कैंसल ಮಾಡಿಬಿಟ್ರು. दाता नहीं हुए, ये लेना भी देने वाले के आगे शोभता नहीं है. जब ये संकल्प समाप्त हो तब विश्व महाराजन का स्टेटस प्राप्त हो. ऐसे निष्काम सेवादारी बेहद का वैरागी ही विश्व कल्याणी रहम दिल बनता है. ಯಾರು ನಿಷ್ಕಾಮ ಸೇವಾದಾರಿಗಳಿದ್ದಾರೆ ಅವ್ರಿಗೆಂದೂ ಸಂಕಲ್ಪದಲ್ಲಿ ಬರಲ್ಲ, ನಾನಿಷ್ಟು ಮಾಡ್ತಿದ್ದೀನಿ, ನನಗಿದ್ರ ರಿಟರ್ನಲ್ಲಿ ನನ್ನ ಹೆಸರು, ನನ್ನ ಪೊಸಿಷನ್ನು, ನನಗೆ ಮಹಿಮೆ ಸಿಗಬೇಕಲ್ವಾ, ಇಷ್ಟೆಲ್ಲ ಮಾಡಿದ್ರೆ ಒಂದು ಹೆಸರಾದರೂ ತೊಗೋಬೇಕಲ್ವಾ. ಇದೆಲ್ಲ ದಾತನ ಮಕ್ಕಳಿಗೆ ಶೋಭಿಸಲ್ಲ. ದಾತನ ಮಕ್ಕಳು ತಗೊಳ್ಳೋ ಸಂಕಲ್ಪ ಮಾಡಿದ್ರೆ ದಾತ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ದಾತ ಅಲ್ಲ ಅವರು. ತಗೊಳ್ಳೋದೇ ತಾನೇ. ಶೋಭಿಸಲ್ಲ ಅಂತಿದ್ದಾರೆ ಬಾಬವರು. ತಗೊಳ್ಳೋ ಸಂಕಲ್ಪ ಎಷ್ಟೇ ರಾಯಲ್ ಈಶ್ವರೀಯ ರೂಪದಲ್ಲಿರಲಿ, ಬಟ್ ಶೋಭಿಸಲ್ಲ. ಈ ಸಂಕಲ್ಪ ಸಮಾಪ್ತಿಯಾಗಿ ಯಾವಾಗ ಸಂಪೂರ್ಣ ನಿಷ್ಕಾಮ ಸೇವೆ ಮಾಡ್ತಿರೋ ಅಲ್ಲಿ ವಿಶ್ವ ಮಹಾರಾಜನ್ ಸ್ಟೇಟಸ್ ಪ್ರಾಪ್ತಿಯಾಗುತ್ತೆ. ಅಂಥವ್ರಿಗೇನಂತಾರೆ ಬಾಬಾ? ನಿಷ್ಕಾಮ ಸೇವಾದಾರಿ ಅಂದರೆ ಅವರು ಬೇಹದ್ ವೈರಾಗಿಯೇ ವಿಶ್ವ ಕಲ್ಯಾಣ ಮಾಡೋಕ್ಕಾಗತ್ತೆ, ರೆಹಮ್ದಿಲ್ ಆಗೋಕ್ಕಾಗುತ್ತೆ. ಇಲ್ಲಿದು ಯಾವ ಇಚ್ಛೆಗಳು, ಯಾವ ಆಸಕ್ತಿಗಳು, ಯಾವ ಇಂಟ್ರೆಸ್ಟ್ ಈ ಜಗತ್ತಿನ ಮೇಲೆ, ಮನುಷ್ಯರ ಮೇಲೆ, ಪ್ರಕೃತಿ ಮೇಲೆ, ಸಾಧನೆಗಳ ಮೇಲೆ, ಯಾವುದ್ರ ಮೇಲೆ ಇರೋಂಗಿಲ್ಲ. ಯಾವುದು ನಿಮ್ಮ ಕೆಲಸಕ್ಕೆ ಬರುತ್ತೆ? ಏನೂ ಕೆಲಸಕ್ಕೆ ಬರಲ್ಲ. ತಂದೆಯ ಶ್ರೀಮತದ ಪ್ರಮಾಣ ಎಷ್ಟು ಸತ್ಕರ್ಮಗಳನ್ನು, ಪುಣ್ಯ ಕರ್ಮಗಳನ್ನು, ವಿಶ್ವ ಕಲ್ಯಾಣದ ಕಾರ್ಯವನ್ನು ಮಾಡ್ತೀವಿ, ಜಗತ್ತಿನ ಆತ್ಮಗಳ ಪ್ರತಿ ದಯೆ ಇಟ್ಟು ಅವರೆಲ್ಲರಿಗೆ ಶಾಂತಿ, ಶಕ್ತಿ, ಬಾಬನ ಪ್ರಾಪ್ತಿಗಳನ್ನು ಕೊಡ್ತೀವಿ, ಅಲ್ಲೇ ಎಲ್ಲ ಪ್ರಾಪ್ತಿಯಾಗೋದು, ಇನ್ನೇನು ಸಿಕ್ಕಲ್ಲ. ಸ್ಲೋಗನ್ ಅಪ್ನಿ ಗಲ್ತಿ ದೂಸರೆ ಪರ್ ಲಗಾನಾ ಯೇ ವಿ ಪರಚಿಂತನ್ ಹೇ. ತನ್ನ ತಪ್ಪು ಮುಚ್ಚಿಟ್ಕೊಳ್ಳೋಕ್ಕೆ ಇನ್ನೊಬ್ಬರ ಮೇಲೆ ದೋಷ ಹಾಕ್ಬಿಡೋದು. ಇವರು ಅಂದರೆ ಮನುಷ್ಯರು ಏನಂದರೆ, ಈಗ ಯಾರಾದ್ರೂ ತಪ್ಪುಗಳನ್ನು ಈ ಒಬ್ಬರು ಇನ್ನೊಬ್ರದ್ದು ಹೇಳಿದ್ರೆ ಅವ್ರ ಮೇಲೆ ನೋಡ್ರಿ ಹೆಂಗೆ ಮಾಡ್ತಾರೆ ಅಂತ.
ಯಾವಾಗಲೂ ಪರಚಿಂತನೆ ನ್ಯಾಚುರಲಿ ಬರ್ತಾನೆ ಇರುತ್ತೆ. ಟಾರ್ಗೆಟ್ ಮಾಡ್ತಾರಲ್ಲ, ಇದು ದೊಡ್ಡದರಲ್ಲಿ ದೊಡ್ಡ ಪರಚಿಂತನೆ. ಇನ್ನೊಬ್ಬರ ಮೇಲೆ ದೋಷ ಯಾಕೆ ಹಾಕಬೇಕೋ, ಅದಿನ್ನೂ ತನ್ನ ಪಾಪನ ಮಲ್ಟಿಪ್ಲೈ ಮಾಡ್ಕೊಂಡಂಗೆ. ನಾನು ಸರಿ ಅವರಿಂದ ಹಿಂಗಾಯಿತು ಅನ್ನೋದು ತುಂಬ ಡೇಂಜರಸ್ ಕರ್ಮ ಇದು. ಆ್ಯಂಡ್ ಕೆಲವರೆಲ್ಲ ಇನ್ನೊಬ್ಬರಿಗೂ ಹೇಳ್ಬಿಟ್ಟು ಅವ್ರ ಹೃದಯದಿಂದನೂ ಅವ್ರ ಭಾವನೆ ಕಿತ್ಬಿಟ್ಟು ಹಾಳು ಮಾಡ್ತಾರೆ. ಅದು ಇನ್ನೂ ಮೂರನೇ ದೊಡ್ಡ ಪಾಪ. ಹೀಗೆ ಪಾಪದ ಹಿಂದೆ ಪಾಪಗಳು ಹೆಂಗಾಗುತ್ತೆ, ಒಂದು ದೋಷ, ತನ್ನ ತಪ್ಪನ್ನು ಮುಚ್ಚಿಟ್ಕೊಳ್ಳೋ ಕೆಲಸ ಮಾಡೋಕ್ಕೆ ಹೋದರೆ ಅವ್ರು ಬರೀ ಸುಳ್ಳೇ ಹೇಳ್ಕೊಂಡಿರ್ತಾರೆ. ಯಾಕೆ ತಾನು ಶಬಾಷ್. ಇಂಥವರನ್ನು ಬಾಬಾ ಏನಂತಾರೆ ಗೊತ್ತಾ, ಡೇಂಜರಸ್ ಬ್ರಾಹ್ಮಣ ಪರಿವಾರದಲ್ಲಿ ಯಾರು ಒಳಗೊಂದು ಹೊರಗೊಂದು, ಒಳಗೆ ಕಾಮ್ ಹೊರಗಡೆ ರಾಮ್. ಇದು ಒಂಥರ ಚೂರಿ ಹಾಕ್ದಂಗೆ, ಇದು ಸರಿ ಇಲ್ಲ. ಅದಕ್ಕೆ ಭಾಳ ಎಚ್ಚರ ಅಂತಾರೆ ಬಾಬವರು. ತನ್ನ ದೋಷಗಳನ್ನು ಎಂದು ಬೇರೆಯವ್ರ ಮೇಲಾಗ ತನ್ನನ್ನು ನೋಡ್ಕೋತಾ ಇರಬೇಕು. ತನ್ನ ಕಡೆ 4 ಬೆರಳಿರುತ್ತೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ನಡಿಬೇಕು. ಜೀವನದಲ್ಲಿ ತನ್ನನ್ನು ಪರಿವರ್ತನೆ ಮಾಡ್ಕೋಬೇಕು. ಮೀಟೆ ಬಚ್ಚೆ, ಅಮೃತ ವೇಳೆಯ ಸಮಯ ಬಹಳ ಚೆನ್ನಾಗಿದೆ. ಅದರಿಂದ ಬೆಳಗ್ಗೆ ಎದ್ದು ಏಕಾಂತದಲ್ಲಿ ಕುಳಿತು ತಂದೆಯ ಜೊತೆ ಮಧುರವಾಗಿ ಮಾತಾಡ್ರಪ್ಪ ಅಂತಾರೆ. ಎಷ್ಟು ದಯಾಸಾಗರ ಅಲ್ಲ. ತನ್ನ ಮಕ್ಕಳಿಗೆ ಏನೇ ಇರಲಿ ಅವರೆಲ್ಲರ ಉದ್ಧಾರ ಮಾಡೋಕ್ಕೆ ಸೋ ಮರ್ಸಿಫುಲ್. ನೀವು ನನಗೆ ಹೇಳ್ರಿ, ಎಲ್ಲ ಸಮಾಪ್ತಿ ಮಾಡಿರಿ ಮಕ್ಕಳೇ, ಕ್ಷಮೆ ಕೇಳಿ ಎಷ್ಟು ಹೇಳ್ತಾರೆ. ಬಟ್ ಕ್ಷಮೆ ಕೇಳೋದ್ರ ಅರ್ಥ ಸದಾ ಕಾಲಕ್ಕೆ ಅಂತಹ ಕರ್ಮಗಳನ್ನು ಮಾಡಂಗಿಲ್ಲ. ಓಂ ಶಾಂತಿ. ಎಲ್ಲ ಚೆನ್ನಾಗಿದ್ದೀರಲ್ಲ? ಲಾಕ್ಡೌನು ಮುಂದುವರಿತಾ ಇದೆ. ತಪಸ್ ಮಾಡಲಿಕ್ಕೆ ಬಾಬವರು ಟೈಮ್ ಕೊಡ್ತಾ ಇದ್ದಾರೆ. ಇದನ್ನು ಸದುಪಯೋಗ ಮಾಡಬೇಕು, ಬುದ್ಧಿ ಎಲ್ಲದರಿಂದ ತೆಗೆದು. ನೆನ್ನೆನೂ 8 ಗಂಟೆ ಕೂತಿದ್ರಾ? ನಡೀತಾ ಕೂತ್ಕೊಳ್ತಾನೂ ಕೆಲಸಗಳಿದ್ದರೆ ಮತ್ತೆ ಆ ಟೈಮನ್ನು ಕ್ಯಾಲಪ್ ಮಾಡಬೇಕು. ಸರಿನಾ? ಓಂ ಶಾಂತಿ.